ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಸಂಜೆಯ ಶುಭಾಶಯಗಳು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು. ಇವತ್ತಿನ ಈ ಒಂದು ವಿಶ್ವ ಆರೋಗ್ಯ ದಿನದ ಧ್ಯೇಯವಾಕ್ಯ ಏನಾಗಿದೆ ಅಂತ ಹೇಳಿ ನೋಡಿದಾಗ, ಅವರ್ ಪ್ಲಾನೆಟ್ ಅವರ್ ಹೆಲ್ತ್ ಅಂತೇಳಿ ಅದ. ಅಂದರೆ ನಮ್ಮ ಒಂದು ಗ್ರಹ ನಮ್ಮ ಆರೋಗ್ಯ ಅಂತೇಳಿ ಒಂದು ಧ್ಯೇಯವಾಕ್ಯ 2022 ಈ ಒಂದು ವಿಶ್ವ ಆರೋಗ್ಯ ದಿನದ ಒಂದು ಧ್ಯೇಯವಾಕ್ಯವಾಗಿದೆ. ಈ ಒಂದು ವಿಶ್ವ ಆರೋಗ್ಯ ದಿನದ ಒಂದು ಸಂಪೂರ್ಣವಾದ ಮಾಹಿತಿ CET ಪರ್ಪಸ್ ಏನ್ ಬೇಕಾಗ್ತದೋ, ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಏನ್ ಬೇಕಾಗ್ತದೋ ಎಲ್ಲವುಗಳನ್ನ ನೀವೇನ್ ಮಾಡ್ತಾ ಬರ್ಬೇಕು, ನೋಟ್ ಡೌನ್ ಮಾಡ್ತಾ ಬರ್ಬೇಕು. ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಗಳ ಬಗ್ಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಿರ್ತಾನ. ಅದಕ್ಕಾಗಿ ನೀವು ಇವುಗಳ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಬರಬೇಕು. ನ್ಯೂಸ್ ಪೇಪರ್ ಅನ್ನ ದಿನ ಓದ್ತಾ ಬರ್ರಿ. ಇಲ್ಲಿ ನೋಡ್ರಿ, ವಿಶ್ವ ಆರೋಗ್ಯ ದಿನ ಅಂತ ಹೇಳಿ ನೋಡಿದಾಗ, ಆರೋಗ್ಯ ಅಂತ ಹೇಳಿ ನೋಡಿದಾಗ ನಾವು ಇಲ್ಲಿ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಏನಾಗಿರ್ಬೇಕು, ಆರಾಮಾಗಿರ್ಬೇಕು. ಪಾಯಿಂಟ್ ಗೊತ್ತಾಗ್ತದೆ. ಮಾನಸಿಕವಾಗಿ ಕೂಡ ನಾವು ಏನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ ಹೇಳ್ತಾ ಇದೀವಿ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ನಾವು. ಯಾವುದೇ ದುಡ್ಡು ಇಂಪಾರ್ಟೆಂಟ್ ಆಗಲ್ಲ, ಆರೋಗ್ಯ ಎಷ್ಟು ಇರ್ತದೋ ನಾವು ಅಷ್ಟು ಚೆನ್ನಾಗಿ ಬದುಕ್ತೀವಿ ಅಂತ ಹೇಳಿ ಮಾಹಿತಿ ನೋಡ್ತಾ ಇರ್ತೀವಿ. ಎಸ್, ಎಲ್ಲರಿಗೂ ಇನ್ನೊಮ್ಮೆ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ನಿನ್ನೆ ಕ್ಲಾಸ್ ಅಲ್ಲಿ ನಾವು ಜೀರ್ಣಕ್ರಿಯೆ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದ್ದೀವಿ. ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ನೋಡಿದೀವಿ. ಈ ಒಂದು ಜೀರ್ಣಕ್ರಿಯೆ ಅಂದ್ರೆ ಏನು ಅಂತ ಹೇಳಿ ನೋಡಿದಾಗ, ಸಂಕೀರ್ಣ ರೂಪದಲ್ಲಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಸರಳ ರೂಪಕ್ಕೆ ಪರಿವರ್ತಿಸಿ ಮಾನವನ ದೇಹಕ್ಕೆ ಶಕ್ತಿಯನ್ನು ನೀಡುವ ಒಂದು ಕ್ರಿಯೆಯನ್ನ ಯಾವ ಕ್ರಿಯೆ ಅಂತ ಹೇಳಿ ಕರಿತೀವಿ, ಜೀರ್ಣಕ್ರಿಯೆ ಅಂತ ಹೇಳಿ ಕರಿತೀವಿ. ಶಕ್ತಿಯನ್ನು ನೀಡುವ ಒಂದು ಕ್ರಿಯೆಯನ್ನ ಜೀರ್ಣಕ್ರಿಯೆ ಅಂತ ಹೇಳಿ ನೋಡಿದೀವಿ. ಇಲ್ಲಿ ಸಂಕೀರ್ಣ ರೂಪದ ಆಹಾರ ಪದಾರ್ಥ ಅಂತ ಹೇಳಿದಾಗ ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಅಂತ ಹೇಳಿ ನೋಡ್ತಾ ಇದೀವಿ. ಆ ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಇದ್ದದ್ದು ಏನಾಗಿ ಪರಿವರ್ತನೆ ಆಗ್ತದ, ಸಿಂಪಲ್ ಫುಡ್ ಮೆಟೀರಿಯಲ್ ಆಗ್ತದೆ. ಸಿಂಪಲ್ ಫುಡ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಸರಳ ರೂಪಕ್ಕೆ ಪರಿವರ್ತನೆ ಆಗುತ್ತದೆ. ಉದಾಹರಣೆಗೆ ಒಂದು ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಅಂತ ಹೇಳಿ ನೋಡಿದಾಗ ಆಪಲ್ ಅಂತ ಹೇಳಿ ಕೊಡಬಹುದು. ಇದು ಸಂಕೀರ್ಣ ರೂಪದಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥ. ಇದು ನೇರವಾಗಿ ಏನಾಗಲ್ಲ ಅಂತ ಹೇಳಿ ನೋಡ್ತೀವಿ, ಜೀರ್ಣವಾಗುವುದಿಲ್ಲ ಅಂತ ಹೇಳಿ ನೋಡ್ತೀವಿ. ಬದಲಿಗೆ ಅದು ಸರಳ ರೂಪಕ್ಕೆ ಪರಿವರ್ತನೆ ಆಗಿ ನಂತರ ಏನಾಗುತ್ತದೆ, ಜೀರ್ಣವಾಗಿ ಒಂದು ಶಕ್ತಿಯನ್ನು ನೀಡ್ತಾ ಬರ್ತದೆ ಅಂತ ಹೇಳಿ ನೋಡ್ತೀವಿ. ಈ ರೀತಿ ಮಾಹಿತಿಯನ್ನ ನಿನ್ನೆ ಕ್ಲಾಸ್ ಅಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಎಲ್ಲಿವರೆಗೂ ಕಂಪ್ಲೀಟ್ ಆಗಿತ್ತು ಅಂತ ಹೇಳಿ ಕೇಳಿದರೆ, ಈ ಒಂದು ಸ್ಟಮಕ್ ಮಾಹಿತಿಯನ್ನ ನೋಡ್ತಾ ಬರ್ತಾ ಇದೀವಿ. ಮೊದಲನೇದಾಗಿ ನೋಡ್ರಿ, ಜೀರ್ಣಕ್ರಿಯೆ ಅಂತ ಹೇಳಿ ನೋಡಿದಾಗ ಮೌತ್ ಬಾಯಿ, ಪ್ರಮುಖವಾಗಿ ಬಾಯಲ್ಲಿ ಕಂಡು ಬರ್ತಕ್ಕಂತಹ ಲಾಲಾರಸ ಗ್ರಂಥಿಗಳು, ಆಮೇಲೆ ನಾಲಿಗೆ, ಆಮೇಲೆ ಹಲ್ಲುಗಳ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಇಲ್ಲಿ ಹಲ್ಲುಗಳು ಅಂತ ಹೇಳಿ ನೋಡಿದಾಗ ಹಲ್ಲುಗಳ ವಿಧಗಳ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಹಲ್ಲುಗಳ ವಿಧಗಳ ಬಗ್ಗೆ ಒಂದು ಮಾಹಿತಿಯನ್ನ ನೋಡಿದ್ದೀವಿ. ಹಲ್ಲುಗಳ ವಿಧಗಳು, ಹಲ್ಲುಗಳ ವಿಧಗಳು. ಮೊದಲನೇದಾಗಿ ಬಾಚಿ ಹಲ್ಲುಗಳು. ಎರಡನೇದಾಗಿ ಕೋರೆ ಹಲ್ಲುಗಳು. ಮುಂದವಡೆ ಹಲ್ಲುಗಳು. ಅದೇ ರೀತಿ ದವಡೆ ಹಲ್ಲುಗಳು ಅಂತ ಹೇಳಿ ಮಾಹಿತಿ ನೋಡಿದ್ದೀವಿ. ದವಡೆ ಹಲ್ಲುಗಳು. ಇಲ್ಲಿ ನೋಡಿ, ಬಾಚಿ ಹಲ್ಲುಗಳನ್ನ ಇಂಗ್ಲಿಷ್ ಅಲ್ಲಿ ಏನಂತ ಹೇಳಿ ಕರಿತೀವಿ, ಇನ್ಸೀಸರ್ಸ್. ಬಾಚಿ ಹಲ್ಲುಗಳು. ಕೋರೆ ಹಲ್ಲುಗಳನ್ನ ಕೆನೈನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಮುಂದವಡೆ ಹಲ್ಲುಗಳು ಅಂತ ಹೇಳಿ ನೋಡಿದಾಗ, ಇಲ್ಲಿ ಹೇಳ್ಬೇಕಾದ್ರ ಇಲ್ಲಿ ಮುಂದವಡೆ ಕನ್ನಡದಲ್ಲಿ ಬರುತ್ತೆ, ಇಂಗ್ಲಿಷ್ ಅಲ್ಲಿ ಅದು ಏನಾಗಿತ್ತು ಅಂತ ಹೇಳಿದಾಗ ಮೋರಲ್ ಆಗಿತ್ತು. ಮೋರಲ್ ಅಲ್ಲ, ಅವುಗಳನ್ನ ಪ್ರೀ ಮೋಲಾರ್ಸ್ ಅಂತ ಹೇಳಿ ಕರಿತೀವಿ. ಪ್ರೀ ಮೋಲಾರ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ದವಡೆ ಹಲ್ಲುಗಳನ್ನ ಮೋಲಾರ್ಸ್ ಅಂತ ಕರಿತೀವಿ. ದವಡೆ ಹಲ್ಲುಗಳು, ಪ್ರೀ ಮೋಲಾರ್ಸ್, ಮುಂದವಡೆ ಹಲ್ಲುಗಳು, ಕೆನೈನ್ಸ್, ಕೋರೆ ಹಲ್ಲುಗಳು, ಇನ್ಸೀಸರ್ಸ್, ಬಾಚಿ ಹಲ್ಲುಗಳು ಅಂತ ಹೇಳಿದೀವಿ. ಈ ರೀತಿ ಹಲ್ಲುಗಳ ವಿಧಗಳ ಬಗ್ಗೆ ನಿನ್ನೆ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಇಲ್ಲಿ ಬಾಚಿ ಹಲ್ಲುಗಳು ಯಾವುದಕ್ಕೆ ಸಹಾಯಕವಾಗಿವೆ, ಆಹಾರವನ್ನು ಕತ್ತರಿಸಲು. ಕೋರೆ ಹಲ್ಲುಗಳು ಸಿಪ್ಪೆಯನ್ನು ತೆಗೆಯಲು. ಮುಂದವಡೆ ಮತ್ತು ದವಡೆ ಹಲ್ಲುಗಳು ಆಹಾರವನ್ನು ಚೆನ್ನಾಗಿ ಅಗೆಯಲು ಏನಾಗಿವೆ, ಸಹಾಯಕವಾಗಿವೆ ಅಂತೇಳಿ ಮಾಹಿತಿ ನೋಡಿದೀವಿ. ಅದೇ ರೀತಿ ದಂತಸೂತ್ರ, ಮಾನವನಲ್ಲಿ ದಂತಸೂತ್ರ ಅಂತ ಹೇಳಿದಾಗ ವಯಸ್ಕರಲ್ಲಿ
2123 ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಈ ಒಂದು ಚಿಕ್ಕ ಮಕ್ಕಳಲ್ಲಿ ಅಂತ ಹೇಳಿ ನೋಡಿದಾಗ 2120 ಅಂತ ಹೇಳಿ ಮಾಹಿತಿ ನೋಡಿದೀವಿ. ಅದನ್ನು ಕೂಡ ಸರಿಯಾಗಿ ನೆನಪಿಟ್ಕೋರಿ. ನೋಡ್ರಿ, ದವಡೆ ಹಲ್ಲುಗಳನ್ನ ಮೋಲಾರ್ಸ್ ಅಂತ ಹೇಳಿ ಕರಿತೀವಿ, ಮುಂದವಡೆ ಹಲ್ಲುಗಳನ್ನ ಫ್ರೀ ಮೋಲಾರ್ಸ್ ಅಂತ ಹೇಳಿ ಕರಿತೀವಿ, ನೆನಪಿಟ್ಕೊಡಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಹಲ್ಲುಗಳಿಗೆ ಸಂಬಂಧಪಟ್ಟ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಹೇಳಿ ನೋಡಿದಾಗ ಬಾಯಿಯ pH ಮೌಲ್ಯ ಅಂತ ನೋಡ್ತೀವಿ. ಬಾಯಿಯ pH ಮೌಲ್ಯ, pH ವ್ಯಾಲ್ಯೂ ಆಫ್ ಮೌತ್ 5.5 ಗಿಂತ 5.5ಕ್ಕಿಂತ ಕಡಿಮೆ ಇರಬಾರದು. ಇಲ್ಲಿ ನೋಡಿ, pH ಮೌಲ್ಯ ಲೆಸ್ ದೆನ್ 5.5 ಏನಾಗಬಾರ್ದು, ಕಡಿಮೆ ಆಗಬಾರ್ದು ಅಂತ ಹೇಳ್ತಾ ಇದೀವಿ. 5.5ಕ್ಕಿಂತ ಕಡಿಮೆ ಆಗಬಾರ್ದು. ಇಲ್ಲಿ pH ವ್ಯಾಲ್ಯೂ 5.5 ಅಂತ ಹೇಳಿ ಬರ್ದೇನೆ, ಆಲ್ರೆಡಿ ಅಸಿಡ್ ಅಂತ ಹೇಳಿ ಕೊಡ್ತಾ ಇದೀವಿ. ಇದಕ್ಕಿಂತ ಕಡಿಮೆ ಆದರೆ ಏನಾಗುತ್ತವೆ ಅಂತ ಹೇಳಿ ನೋಡಿದಾಗ ಬಾಯಿಯ pH ಮೌಲ್ಯ 5.5ಕ್ಕಿಂತ ಕಡಿಮೆ ಆದರೆ ಹಲ್ಲುಗಳು ಸವೆಯುತ್ತವೆ ಅಂತ ಹೇಳಿ ನೋಡಿದ್ವಿ. ಹಲ್ಲುಗಳು ಸವೆಯುತ್ತವೆ, ಹಲ್ಲುಗಳು ಸವೆತಕ್ಕೆ ಒಳಗಾಗುತ್ತವೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಪಾಯಿಂಟ್ ಗೊತ್ತಿರಬೇಕು. ಬಾಯಿಯ pH ಮೌಲ್ಯ ಎಷ್ಟಕ್ಕಿಂತ ಕಡಿಮೆ ಇರಬಾರದು, 5.5ಕ್ಕಿಂತ ಕಡಿಮೆ ಇರಬಾರದು ಅಂತ ಹೇಳ್ತೀವಿ. ಒಂದು ವೇಳೆ 5.5ಕ್ಕಿಂತ ಕಡಿಮೆ ಇದ್ದರೆ ಏನಾಗ್ತದೆ ಅಂತ ನೋಡಿದಾಗ ಹಲ್ಲುಗಳು ಸವೆತಕ್ಕೆ ಒಳಗಾಗುತ್ತವೆ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ನೋಡ್ರಿ, ನಾವು ಈ ಒಂದು ಬೆಳಗಿನ ಜಾವದಲ್ಲಿ ಅಂತ ಹೇಳಿ ನೋಡಿದಾಗ ರಾತ್ರಿ ಮಲ್ಕೊಂಡಿರ್ತೀರಿ, ಬೆಳಗಿನ ಸಮಯದಲ್ಲಿ ಲಾಲಾರಸ ಅತಿ ಹೆಚ್ಚು ಬಾಯಲ್ಲಿ ಬಿಡುಗಡೆ ಆಗಿರ್ತದೆ ಅಂತ ನೋಡ್ತೀವಿ. ಅವಾಗ ಆ ಒಂದು ಲಾಲಾರಸ ಏನಾಗಿರ್ತದಪ್ಪ ಅಂತ ಹೇಳಿ ನೋಡಿದಾಗ ಅಸಿಡ್ ಆಗಿರ್ತದೆ ಅಂತ ಹೇಳಿ ನೋಡಿದೀವಿ. ಲಾಲಾರಸ ಅತಿ ಹೆಚ್ಚು ಅಸಿಡ್ ಆಗಿರುತ್ತದೆ, ಆಮ್ಲವಾಗಿರುತ್ತದೆ ಅಂತ ನೋಡ್ತೀವಿ. ನೀವು ಏನ್ ಮಾಡ್ತೀರಪ್ಪ ಅಂತ ಹೇಳಿ ನೋಡಿದಾಗ ಈ ಒಂದು ಬ್ರಷ್ ಮಾಡ್ತೀರಿ, ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡ್ತಾ ಬರ್ತೀರಿ. ಆ ಟೂತ್ ಪೇಸ್ಟ್ ಏನಾಗಿರುತ್ತದೆ ಅಂತ ಹೇಳಿ ನೋಡಿದಾಗ ಬೇಸ್ ಆಗಿರುತ್ತದೆ. ಅಸಿಡ್ ಮತ್ತು ಬೇಸ್ಗಳು ಕೂಡಿದಾಗ ಏನು ಉಂಟಾಗುತ್ತದೆ, ತಟಸ್ಥೀಕರಣ ಉಂಟಾಗುತ್ತದೆ, ನ್ಯೂಟ್ರಲೈಸೇಷನ್ ಉಂಟಾಗುತ್ತದೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಪಾಯಿಂಟ್ ಗೊತ್ತಿರೋದ, ನೆನ್ಪಿಟ್ಕೋರಿ. ಅದಕ್ಕಾಗಿ ಇಲ್ಲಿ ನೋಡ್ರಿ, ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಬೆಳಿಗ್ಗೆ ಎದ್ದ ತಕ್ಷಣ ಅಂತ ಹೇಳಿ ನೋಡಿದಾಗ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡಬೇಕು. ಯಾಕೆ ಅಂತ ಹೇಳಿ ನೋಡಿದಾಗ ಈ ಒಂದು ಲಾಲಾರಸ ಬಿಡುಗಡೆ ಆಗಿರ್ತದೆ, ಅದು ಅಸಿಡ್ ಆಗಿರ್ತದ, ಅದರ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕಾದ್ರೆ ಬೇಸ್ ಯೂಸ್ ಮಾಡಲೇಬೇಕು, ಟೂತ್ ಪೇಸ್ಟ್ ಯೂಸ್ ಮಾಡಲೇಬೇಕು, ನೆನ್ಪಿಟ್ಕೋರಿ. ಈ ರೀತಿ pH ಮೌಲ್ಯ 5.5ಕ್ಕಿಂತ ಕಡಿಮೆ ಆದರೆ ಹಲ್ಲುಗಳು ಏನಾಗುತ್ತವೆ, ಸವೆತಕ್ಕೆ ಒಳಗಾಗುತ್ತವೆ ಅಂತ ಹೇಳ್ತೀವಿ, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಮೌತ್ ಬಗ್ಗೆ ಕಂಪ್ಲೀಟ್ ಆಯ್ತು. ಅದೇ ರೀತಿ ಎಪಿಗ್ಲಾಟಿಸ್ ಅಂತ ಹೇಳ್ತೀವಿ. ಎಪಿಗ್ಲಾಟಿಸ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಅನ್ನ ಬಂದಾಗ ಏನಾಗ್ತದೆ ಅಂತ ಹೇಳಿದಾಗ ಶ್ವಾಸನಾಳ ಮುಚ್ಚಿಕೊಳ್ಳುತ್ತದೆ. ಅದೇ ರೀತಿ ಶ್ವಾಸ ಬಂದಾಗ ಅನ್ನನಾಳ ಏನಾಗುತ್ತದೆ, ಮುಚ್ಚಿಕೊಳ್ಳುತ್ತದೆ ಅಂತ ಹೇಳಿ ನೋಡ್ತಾ ಇದೀವಿ. ಈ ರೀತಿ ಅನ್ನನಾಳ ಮತ್ತು ಶ್ವಾಸನಾಳಗಳನ್ನ ಬೇರ್ಪಡಿಸತಕ್ಕಂತ ಒಂದು ಭಾಗವನ್ನ ಏನಂತ ಹೇಳಿ ಕರಿತೀವಿ, ಎಪಿಗ್ಲಾಟಿಸ್ ಅಂತ ಹೇಳಿ ನೋಡಿದೀವಿ, ಎಪಿಗ್ಲಾಟಿಸ್. ಅದೇ ರೀತಿ ಇಲ್ಲಿ ಈಸೋಪ್ಯಾಗಸ್ ಅಂತ ಹೇಳ್ತೀವಿ, ಅನ್ನನಾಳ. ಈ ಅನ್ನನಾಳದ ಮೂಲಕ ಅನ್ನ ಎಲ್ಲಿಗೆ ಬರುತ್ತದೆ, ಜಠರವನ್ನು ತಲುಪುತ್ತದೆ ಅಂತ ಹೇಳ್ತೀವಿ, ಸ್ಟಮಕ್ ಅಂತ ಹೇಳಿ ನೋಡ್ತೀವಿ. ಈ ಒಂದು ಜಠರದ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಜಠರ, ಸ್ಟಮಕ್ ಅಂತ ಹೇಳಿ ಹೇಳ್ತೀವಿ. ಸ್ಟಮಕ್, ಜಠರ. ಇದನ್ನ ತಾತ್ಕಾಲಿಕ ಸಂಗ್ರಾಹಕ ಅಂತೇಳಿ ಕರಿತೀವಿ. ಆಹಾರದ ತಾತ್ಕಾಲಿಕ ಸಂಗ್ರಾಹಕ ಯಾವುದು, ಸ್ಟಮಕ್. ಈ ಒಂದು ಸ್ಟಮಕ್ ಅಲ್ಲಿ ಒಂದು ರಸ ಬಿಡುಗಡೆ ಆಗ್ತದ, ಜಠರ ರಸ ಅಂತ ಹೇಳ್ತೀವಿ. ಜಠರ ರಸ, ಜಠರ ರಸ ಅಂತ ಹೇಳಿ ಕರಿತೀವಿ. ಜಠರ ರಸ ಬಿಡುಗಡೆ ಆಗುತ್ತದೆ. ಅಥವಾ ಈ ಒಂದು ಜಠರದಲ್ಲಿ ಬಿಡುಗಡೆ ಆಗ್ತಕ್ಕಂತ ಒಂದು ಅಸಿಡ್ ಯಾವುದು ಅಂತ ಕೇಳಿದ್ರೆ HCl ಅಂತ ಹೇಳಿ ನೋಡಿದೀವಿ, HCl. ಈ ಒಂದು ಜಠರ ರಸದ ಜೊತೆಗೆ ತಿಂದಿರ್ತಕ್ಕಂತ ಒಂದು ಆಹಾರ ಮಿಶ್ರಣವಾಗುವುದನ್ನ ಏನೆಂದು ಕರೆಯುತ್ತೇವೆ ಅಂತ ಕೇಳಿದ್ರೆ ಕೈಮ್ ಅಂತೇಳಿ ಕರಿತೀವಿ ನಾವು. ಕೈಮಾ ಅಂತೇಳಿ ಬರೆದಿರ್ತಾರೆ, ನೆನ್ಪಿಟ್ಕೊಡ್ರಿ. ಕೈಮಾ ಅಂತೇಳಿ ಕರಿತೀವಿ. ಜಠರ ರಸದ ಜೊತೆಗೆ ಆಹಾರ ಮಿಶ್ರಣವಾಗುವುದನ್ನ ಏನಂತೇಳಿ ಕರಿತೀವಿ, ಕೈಮಾ ಅಂತೇಳಿ ಕರಿತಾ ಇದ್ದೀವಿ, ನೆನಪಿಟ್ಕೋರಿ. ಈ ಒಂದು ಜಠರದಲ್ಲಿ ಬಿಡುಗಡೆ ಆಗ್ತಕ್ಕಂತ ಒಂದು ಆಮ್ಲ ಯಾವುದು, HCl ಅಂತೇಳಿ ಕರಿತೀವಿ. HCl ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ ಈ ಒಂದು ಆಹಾರದಲ್ಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಾಶಪಡಿಸಲು ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳಿ ನಿನ್ನೆ ಪಾಯಿಂಟ್ ಕೊಟ್ಟಿದ್ದೀನಿ. ಅದೇ ರೀತಿ ಇದು ನೇರವಾಗಿ ಅಂತ ಹೇಳಿ ನೋಡಿದಾಗ
ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಅಂತ ಹೇಳಿ ನೋಡ್ತೀವಿ. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಅದೇ ರೀತಿ ಈ HCl ಏನ್ ಕೆಲಸ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ. ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಿಷ್ಕ್ರಿಯವಾಗಿರ್ತಕ್ಕಂತಹ ಎಂಜೈಮ್ಸ್ ಅನ್ನ ಸಕ್ರಿಯವಾಗಿ ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿ ನೋಡಿದ್ರೆ HCl ಅಂತ ಹೇಳಿ ಕೊಡ್ತಾ ಇದ್ದೀವಿ. HCl ಕಿಣ್ವಗಳನ್ನ ಏನ್ ಮಾಡುತ್ತದೆ? ಸಕ್ರಿಯಗೊಳಿಸುತ್ತದೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಒಂದು ಜಠರದ ಕಿಣ್ವಗಳು ಯಾವುವು ಅಂತ ಹೇಳಿ ನೋಡಿದರೆ, ಜಠರದ ಕಿಣ್ವಗಳು ಈ ಕಡೆ ಬರಿತಾ ಇದೆ ನೋಡ್ರಿ. ಜಠರದ ಕಿಣ್ವಗಳು ಸ್ಟಮಕ್ ಎಂಜೈಮ್ಸ್ ಅಂತ ಹೇಳಿ. ಸ್ಟಮಕ್ ಎಂಜೈಮ್ಸ್ ಜಠರದ ಕಿಣ್ವಗಳು. ಯಾವ ಜಠರದ ಕಿಣ್ವಗಳು ಅಂತ ಹೇಳಿ ನೋಡಿದಾಗ ಮೊದಲನೇದಾಗಿ ಬರಿತಾ ಬರ್ತೀನಿ ನೋಡ್ರಿ ಇಲ್ಲಿ. ರೇನಿನ್, ಪೆಪ್ಸಿನ್ ಅಂತ ಹೇಳಿ ನೋಡ್ತೀವಿ. ಈ ರೀತಿ ಒಂದು ಸ್ಟಮಕ್ ಎಂಜೈಮ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಈ ಒಂದು ಜಠರದ ಕಿಣ್ವಗಳು ಯಾವ ಅಂತ ಹೇಳಿದಾಗ ರೇನಿನ್ ಮತ್ತು ಪೆಪ್ಸಿನ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಈ ಒಂದು ರೇನಿನ್ ಅಂತ ಹೇಳಿ ನೋಡಿದಾಗ ಇದು ಏನ್ ಕೆಲಸ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ, ರೇನಿನ್ ಕರಗದ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತದೆ. ಕರಗದ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತದೆ. ಕರಗದ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುವ ಒಂದು ಕಿಣ್ವ ಯಾವುದು ಅಂತ ಕೇಳಿದರೆ ರೇನಿನ್ ಅಂತ ಹೇಳ್ತೇವೆ. ಪ್ರಶ್ನೆ ಕೇಳಿದ್ದ ಎಲ್ಲಿ ಅಂತ ಹೇಳಿ ನೋಡಿದಾಗ 2021 FD ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ದ ಕರಗದ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುವ ಕಿಣ್ವ ಯಾವುದು ಅಂತ ಕೇಳಿದ್ರೆ ರೇನಿನ್ ಅಂತ ಹೇಳ್ತೀವಿ. ಈ ರೇನಿನ್ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದಾಗ ಒಂದು ಕಿಣ್ವ ಸ್ಟಮಕ್ ಜಠರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಿಣ್ವ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಕರಗದ ಹಾಲನ್ನು ಅಂತ ಹೇಳಿ ನೋಡಿದಾಗ ಹಾಲಿನಲ್ಲಿರ್ತಕ್ಕಂತಹ ಒಂದು ಪ್ರೋಟೀನ್, ಹಾಲಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ ಕೇಶಿನ್ ಅಂತ ಹೇಳ್ತೀವಿ ನಾವು. ಹಾಲಿನಲ್ಲಿ ಕಂಡು ಬರುವ ಒಂದು ಪ್ರೋಟೀನ್ ಯಾವುದು? ಕೇಶಿನ್. ಆ ಕೇಶಿನ್ ಅನ್ನ ಜೀರ್ಣ ಮಾಡಲು ಸಹಾಯ ಮಾಡುತ್ತದೆ ಯಾವುದು? ರೇನಿನ್ ಅಂತಕ್ಕಂಥ ಒಂದು ಎಂಜೈಮ್ ಅಂತ ಹೇಳಿ ಕೊಡ್ತೀವಿ, ಎಂಜೈಮ್. ಹಾಗಾದ್ರೆ ಪೆಪ್ಸಿನ್ ಏನ್ ಕೆಲಸ ಮಾಡ್ತದ ಅಂತ ಹೇಳಿ ನೋಡಿದಾಗ, ಪೆಪ್ಸಿನ್ ಇದು ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡಲು ಏನಾಗಿದೆ? ಸಹಾಯಕವಾಗಿದೆ ಅಂತ ಹೇಳಿ ಕೊಡ್ತೀವಿ. ಇದು ಕೂಡ ಒಂದು ರೀತಿಯ ಪ್ರೋಟೀನ್ ಗೆ ಜೀರ್ಣವಾಗಲಿಕ್ಕೆ ಏನ್ ಮಾಡ್ತದ? ಸಹಾಯ ಮಾಡುತ್ತದೆ ಅಂತ ಹೇಳ್ತೀವಿ. ರೇನಿನ್ ಮತ್ತು ಪೆಪ್ಸಿನ್ಗಳು ಈ ಒಂದು ಜಠರದಲ್ಲಿ ಕಂಡು ಬರ್ತಕ್ಕಂಥ ಕಿಣ್ವಗಳು. ಪ್ರೋಟೀನ್ ಡೈಜೆಸ್ಟ್ ಅಂತ ಹೇಳ್ತೀವಿ. ಈ ರೀತಿ ಪ್ರೋಟೀನ್ ನ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತದೆ ಪೆಪ್ಸಿನ್ ಅಂತಕ್ಕಂಥ ಒಂದು ಎಂಜೈಮ್ ಅಂತ ಹೇಳಿ ಕೊಡ್ತಾ ಇದ್ದೀವಿ, ಎಂಜೈಮ್. ಸರಿಯಾಗಿ ನೆನ್ಪಿಟ್ಕೋರಿ. ಇಲ್ಲಿ ನೋಡ್ರಿ, ಈ ಒಂದು ಜಠರ ಅಂತ ಹೇಳಿ ನೋಡಿದಾಗ ಜಠರದ ಅಂಗಾಂಗಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನೋಡಿದಾಗ, ಜಠರದ ಅಂಗಾಂಗಗಳ ಬಗ್ಗೆ ಅಧ್ಯಯನ ಮಾಡೋದು ಅಂದ್ರೆ ಜಠರದಲ್ಲಿರ್ತಕ್ಕಂಥ ಭಾಗಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನೋಡಿದಾಗ ಗ್ಯಾಸ್ಟ್ರೋ ಎಂಟಿರಾಲಜಿ ಅಂತ ಹೇಳ್ತೀವಿ ನಾವು. ಗ್ಯಾಸ್ಟ್ರೋ ಎಂಟಿರಾಲಜಿ ಅಂತ ಹೇಳಿ ಕರಿತೀವಿ. ಗ್ಯಾಸ್ಟ್ರೋ ಎಂಟಿರಾಲಜಿ ಈ ಒಂದು ಜಠರದಲ್ಲಿರ್ತಕ್ಕಂತಹ ಭಾಗಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಏನೆಂದು ಕರೆಯುತ್ತೇವೆ? ಗ್ಯಾಸ್ಟ್ರೋ ಎಂಟಿರಾಲಜಿ ಅಂತ ಹೇಳಿ ಕರೀತಾ ಇದ್ದೀವಿ. ಸರಿಯಾಗಿ ನೆನ್ಪಿಟ್ಕೋರಿ. ಈ ರೀತಿ ಒಂದು ಸ್ಟಮಕ್ ಬಗ್ಗೆ ಮಾಹಿತಿ ಅಂತ ಹೇಳ್ತೀವಿ, ಜಠರದ ಬಗ್ಗೆ ಮಾಹಿತಿ. ಇಲ್ಲಿ ನೋಡ್ರಿ, ಈ ಒಂದು ಜಠರದಲ್ಲಿ HCl ಅತಿ ಹೆಚ್ಚು ಬಿಡುಗಡೆಯಾದರೆ, ಜಠರದಲ್ಲಿ ಅತಿ ಹೆಚ್ಚು HCl ಬಿಡುಗಡೆ ಆದರೆ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಅಸಿಡಿಟಿ ಉಂಟಾಗುತ್ತದೆ ಅಂತ ಹೇಳ್ತೇವೆ. ಏನು ಉಂಟಾಗುತ್ತದೆ? ಅಸಿಡಿಟಿ ಉಂಟಾಗುತ್ತದೆ. ಜಠರದಲ್ಲಿ ಯಾವ ಆಮ್ಲದ ಪ್ರಮಾಣ ಹೆಚ್ಚಾಗುವುದರಿಂದ ಅಸಿಡಿಟಿ ಉಂಟಾಗುತ್ತದೆ ಅಂತ ಹೇಳಿ ನೋಡಿದಾಗ ಈ ಒಂದು HCl ಪ್ರಮಾಣ ಹೆಚ್ಚಾಗುವುದರಿಂದ ಅಸಿಡಿಟಿ ಉಂಟಾಗುತ್ತದೆ ಅಂತ ಹೇಳಿ ನೋಡ್ತೀವಿ. ಅಂದ್ರೆ ಸ್ಟಮಕ್ ಅಲ್ಲಿ ಉರಿ ಕಂಡು ಬರ್ತಾ ಹೋಗ್ತದ. ಪಾಯಿಂಟ್ ಗೊತ್ತಿರಬೇಕು. ಈ ರೀತಿ ಒಂದು ಅಸಿಡಿಟಿ ಅಂತ ಹೇಳಿ ನೋಡ್ತೀವಿ. ಇನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ, ಏನು ಅಂತ ಹೇಳಿ ನೋಡಿದಾಗ ರೇನಿನ್ ಮತ್ತು ಪೆಪ್ಸಿನ್ಗಳು ಯಾವ ಆಮ್ಲದ
ಒಂದು ಪ್ರೆಸೆನ್ಸ್ ಅಲ್ಲಿ ಅಂತ ಹೇಳ್ತೀವಿ ನಾವು. ಯಾವ ಆಮ್ಲದ ಒಂದು ಪ್ರೆಸೆನ್ಸ್ ಅಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ ಕೇಳಿದ್ರೆ HCl ಅಂತ ಹೇಳಿ ಕೊಡ್ತೀವಿ ನಾವು. ಪ್ರಶ್ನೆ ಎಕ್ಸಾಮ್ ಅಲ್ಲಿ ಬಂದದ, ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದದ. HCl ಅಂದ್ರೆ ನೋಡ್ರಿ, ಇಲ್ಲಿ ರೇನಿನ್ ಮತ್ತು ಪೆಪ್ಸಿನ್ ಅಂತಕ್ಕಂತಹ ಕಿಣ್ವಗಳು ಯಾವ ಆಮ್ಲದ ಪ್ರೆಸೆನ್ಸ್ ಅಂತ ಹೇಳ್ತಾ ಇದ್ದೇವೆ. ಯಾವ ಆಮ್ಲ ಇದ್ದಾಗ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ ಕೇಳಿದ್ರೆ HCl ಅಂತಕ್ಕಂಥ ಒಂದು ಆಮ್ಲವಿದ್ದಾಗ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ ರೇನಿನ್ ಮತ್ತು ಪೆಪ್ಸಿನ್ ಅಂತಕ್ಕಂತಹ ಎರಡು ಜಠರದ ಕಿಣ್ವಗಳು ಅಂತ ಹೇಳ್ತೀವಿ. ಸರಿಯಾಗಿ ನೆನಪಿಟ್ಕೊಂಡ್ರೆ ನೆಕ್ಸ್ಟ್ ಈ ರೀತಿ ನಾವು ಜಠರದ ಬಗ್ಗೆ ಮಾಹಿತಿ ನೋಡಿದೀವಿ. ಸ್ಟಮಕ್, ಸ್ಟಮಕ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಸಣ್ಣ ಕರಳು ಅಂತ ಹೇಳ್ತೀವಿ ನಾವು. ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು, ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳಿನ ಬಗ್ಗೆ ಮಾಹಿತಿ ನೋಡ್ತಾ ಬರೋಣ. ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು. ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು. ಸಣ್ಣ ಕರಳು ಸಾಮಾನ್ಯವಾಗಿ ಇದರ ಉದ್ದ ಎಷ್ಟಿರುತ್ತದೆ ಅಂತ ಹೇಳಿ ನೋಡಿದರೆ ಉದ್ದ 6 ಮೀಟರ್, ಅಗಲ 3 ಸೆಂಟಿಮೀಟರ್. ಉದ್ದ 6 ಮೀಟರ್, ಅಗಲ 3 ಸೆಂಟಿಮೀಟರ್ ಇರುತ್ತದೆ. ಯಾವುದು? ಸಣ್ಣ ಕರಳು ಅಂತ ಹೇಳಿ ನೋಡ್ತೀವಿ. ಈ ಒಂದು ಸಣ್ಣ ಕರಳು ಅಂತ ಹೇಳಿ ನೋಡಿದಾಗ ಇದರಲ್ಲಿ ಪ್ರಮುಖವಾಗಿ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ವಿಲ್ಲೈಗಳು ಕಂಡು ಬರುತ್ತವೆ. ಸಣ್ಣ ಕರಳಿನಲ್ಲಿ ವಿಲ್ಲೈಗಳು ಕಂಡು ಬರುತ್ತವೆ. ವಿಲ್ಲೈಗಳು ಕಂಡು ಬರುತ್ತವೆ. ಈ ಒಂದು ವಿಲ್ಲೈಗಳು ಯಾವುದಕ್ಕೆ ಸಹಾಯಕವಾಗಿವೆ ಅಂತ ಹೇಳಿ ನೋಡಿದಾಗ ಸಂಪೂರ್ಣವಾಗಿ ಸಣ್ಣ ಕರುಳಿನಲ್ಲಿ ಆಹಾರ ಜೀರ್ಣವಾಗಲು ಸಹಾಯಕವಾಗಿರತಕ್ಕಂತಹ ಮೂಲಭೂತ ಘಟಕಗಳು ಯಾವುವು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ವಿಲ್ಲೈಗಳು ಅಂತ ಹೇಳಿ ಕೊಡ್ತೀವಿ. ವಿಲ್ಲೈಗಳು ಕಾರಣವಾಗಿವೆ. ಈ ಒಂದು ವಿಲ್ಲೈಗಳನ್ನ ಏನಂತ ಹೇಳಿ ಕರಿತೀವಿ ಅಂತ ಹೇಳಿ ನೋಡಿದಾಗ ಜೀರ್ಣಕ್ರಿಯೆಯ ಮೂಲಭೂತ ಘಟಕಗಳು ಅಂತ ಕರಿತೀವಿ. ಜೀರ್ಣಕ್ರಿಯೆಯ ಮೂಲಭೂತ ಘಟಕಗಳು ಯಾವುವು? ಮೂಲಭೂತ ಘಟಕಗಳು ಅದೇ ರೀತಿ ಈ ಒಂದು ವಿಲ್ಲೈಗಳನ್ನ ಏನಂತ ಹೇಳಿ ಕರಿತೀವಿ ಅಂತ ಹೇಳಿದಾಗ ರಚನಾತ್ಮಕ ಘಟಕಗಳು ಅಂತ ಕೂಡ ಕರಿತಾ ಬರ್ತೀವಿ. ಈ ಒಂದು ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ನೋಡಿದಾಗ ವಿಲ್ಲೈಗಳು ಅಂತ ಹೇಳಿ ಕೊಡ್ತಾ ಇದೀವಿ. ವಿಲ್ಲೈ ಅಂತ ಹೇಳಿ ನೋಡ್ತಾ ಇದೀವಿ. ಜೀರ್ಣಕ್ರಿಯೆಯ ಮೂಲಭೂತ ಘಟಕಗಳು ಅಂತ ಹೇಳಿ ಕಂಡು ಬರ್ತೀವಿ. ಇಲ್ಲಿ ನೋಡಿ ಪ್ರಶ್ನೆ ಕೇಳ್ತಾನ, ವಿಲ್ಲೈಗಳು ಯಾವ ಕರುಳಿನಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾನ. ವಿಲ್ಲೈಗಳು ಸಣ್ಣ ಕರುಳಿನ ಭಾಗದಲ್ಲಿ ಕಂಡು ಬರುತ್ತವೆ. ಹಾಗಾದ್ರೆ ವಿಲ್ಲೈಗಳು ಯಾವುದಕ್ಕೆ ಸಹಾಯಕವಾಗಿವೆ ಅಂತ ಹೇಳಿ ನೋಡಿದಾಗ ಸಂಪೂರ್ಣವಾಗಿ ಈ ಒಂದು ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆಯಾಗಲು, ಸಂಪೂರ್ಣವಾಗಿ ಆಹಾರ ಜೀರ್ಣವಾಗಲು ಸಹಾಯಕವಾಗಿವೆ ವಿಲ್ಲೈಗಳು ಅಂತ ಹೇಳಿ ಕೊಡ್ತಾ ಇದ್ದೀವಿ. ವಿಲ್ಲೈಗಳು ಸುಮಾರು ಎಷ್ಟು ಕಂಡು ಬರುತ್ತವೆ ಅಂತ ಹೇಳೋದಾಗಿ ಸರಾಸರಿಯಾಗಿ 10 ಲಕ್ಷಕ್ಕಿಂತ ಹೆಚ್ಚು ವಿಲ್ಲೈಗಳು ಕಂಡು ಬರುತ್ತವೆ. 10 ಲಕ್ಷಕ್ಕಿಂತ ಹೆಚ್ಚು ವಿಲ್ಲೈಗಳು ಎಲ್ಲಿ ಕಂಡು ಬರುತ್ತವೆ? ಸಣ್ಣ ಕರುಳಿನ ಭಾಗದಲ್ಲಿ ಕಂಡು ಬರುತ್ತವೆ. ಈ ಒಂದು ವಿಲ್ಲೈಗಳು ಯಾವ ಆಕಾರದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಬೆರಳಿನ ಆಕಾರದಲ್ಲಿ ಕಂಡು ಬರುತ್ತವೆ. ಬೆರಳಿನ ಆಕಾರದಲ್ಲಿ ಕಂಡು ಬರುತ್ತವೆ. ಅಂದ್ರೆ ನೀವು ಸಾಮಾನ್ಯವಾಗಿ ನೋಡಿದ್ರೆ ಈ ಒಂದು ಸಣ್ಣ ಕರಳು ಅಂತ ಹೇಳಿ ನೋಡಿದಾಗ ಸಣ್ಣ ಕರಳು ಈ ರೀತಿ ಒಂದು ಡಯಾಗ್ರಾಮ್ ಡ್ರಾ ಮಾಡ್ತಾ ಇದ್ರೆ ಅಬ್ಸರ್ವ್ ಮಾಡಿ. ಇಲ್ಲಿ ವಿಲ್ಲೈಗಳು ಯಾವ ರೂಪದಲ್ಲಿ ಅಂತ ಹೇಳಿ ನೋಡಿದಾಗ ದಾರದ ರೂಪದಲ್ಲಿ ಅಂತ ಹೇಳಿ ಕೊಡ್ತಾ ಇದ್ದೇವೆ. ದಾರದ ರೂಪದಲ್ಲಿ ಏನಾಗುತ್ತವೆ? ಕಂಡು ಬರುತ್ತವೆ. ಅಥವಾ ಬೆರಳಿನ ಆಕಾರ ಅಂತ ಹೇಳಿ ಕೊಟ್ಟಿರ್ತಾನೆ, ನೆನ್ಪಿಟ್ಕೊಡಿ. ಬೆರಳಿನ ಆಕಾರದಲ್ಲಿ ಈ ರೀತಿ ಕಂಡು ಬರ್ತವೆ ನೋಡಿ. ಸಣ್ಣ ಕರುಳಿನ ಭಾಗದಲ್ಲಿ ಕಂಡು ಬರುತ್ತವೆ. ಬೆರಳಿನ ಆಕಾರದಲ್ಲಿ ವಿಲ್ಲೈಗಳು ಅಂತ ಹೇಳಿ ಕರಿತೀವಿ. ವಿಲ್ಲೈಗಳು ಇವುಗಳನ್ನ ಜೀರ್ಣಕ್ರಿಯೆಯ ಮೂಲಭೂತ ಘಟಕಗಳು ಅಂತ ಹೇಳ್ತೀವಿ ನಾವು. ನೋಡ್ರಿ, ನೆನ್ಪಿಟ್ಕೋಬೇಕು. ಮೂಲಭೂತ ಘಟಕಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ, ನೆನ್ಪಿಟ್ಕೊಡ್ರಿ. ಈ ರೀತಿ ವಿಲ್ಲೈಗಳು ನೋಡಿದೀವಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಸಣ್ಣ ಕರುಳಿನಲ್ಲಿ ಮತ್ತೇನ್ ಕಂಡು ಬರ್ತಾವಪ್ಪ ಅಂತ ಹೇಳಿ ನೋಡಿದಾಗ
ಕಿಣ್ವಗಳು ಬಗ್ಗೆ ಮಾಹಿತಿ ನೋಡಿದಾಗ, ರಸದಲ್ಲಿ ಕಂಡು ಬರ್ತಕ್ಕಂಥ ಕಿಣ್ವಗಳ ಬಗ್ಗೆ ಮಾಹಿತಿ ನೋಡಿದಾಗ, ಇಲ್ಲಿ ಮೊದಲನೇದಾಗಿ ಲೀಫೇಜ್. ಈ ಲೀಪೇಜ್ ಏನ್ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ, ಲಿಪಿಡ್ ಕೊಬ್ಬನ್ನು ಕೊಬ್ಬಿನ ಆಮ್ಲವಾಗಿ ಏನ್ ಮಾಡುತ್ತದೆ, ಪರಿವರ್ತಿಸುತ್ತದೆ ಅಂತ ಹೇಳಿ ನೋಡ್ತೀವಿ. ಕೊಬ್ಬನ್ನು ಕೊಬ್ಬಿನ ಆಮ್ಲವಾಗಿ ಪರಿವರ್ತಿಸುತ್ತದೆ. ಕೊಬ್ಬನ್ನು ಕೊಬ್ಬಿನ ಆಮ್ಲವಾಗಿ ಪರಿವರ್ತಿಸುತ್ತದೆ. ಯಾವುದು? ಲೀಫೇಜ್. ಇದು ಎಲ್ಲಿ ಕಂಡು ಬರುತ್ತದೆ? ಸಣ್ಣ ಕರುಳಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಎಂಜೈಮ್ ಅಂತ ಹೇಳಿ ಕರಿತಾ ಇದ್ದೀವಿ, ಲೀಪೇಜ್ ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಮಾಲ್ಟೇಜ್. ಈ ಒಂದು ಮಾಲ್ಟೇಜ್ ಏನ್ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ, ಮಾಲ್ಟೇಜ್ ಇದು ಗ್ಲೂಕೋಸ್ ಮತ್ತು ಗ್ಲೂಕೋಸ್ ಅಂತ ಹೇಳಿ ಕೊಡ್ತೀವಿ. ಗ್ಲೂಕೋಸ್ ಮತ್ತು ಗ್ಲೂಕೋಸ್ ಆಗಿ ಏನ್ ಮಾಡುತ್ತದೆ, ಪರಿವರ್ತಿಸುತ್ತದೆ ಅಂತ ಹೇಳ್ತೀವಿ. ಗ್ಲೂಕೋಸ್ ಅಂಡ್ ಗ್ಲೂಕೋಸ್. ಅಂದ್ರೆ ನೋಡ್ರಿ, ಇದೊಂದು ಮಾಲ್ಟೇಜ್ ಅಂತಕ್ಕಂಥ ಒಂದು ಎಂಜೈಮ್ ಅಂತ ಹೇಳಿ ಕೊಡ್ತಾ ಇದೀವಿ. ಇದು ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ, ಮಾಲ್ಟೋಸ್ ಅಲ್ಲಿ ಇರ್ತಕ್ಕಂತಹ ಎರಡು ಗ್ಲೂಕೋಸ್ ಗಳನ್ನ ಏನ್ ಮಾಡ್ತದ, ವಿಂಗಡಣೆ ಮಾಡುತ್ತಾ ಬರುತ್ತದೆ ಅಂತ ಹೇಳ್ತೀವಿ. ಈ ಮಾಲ್ಟೋಸ್ ಒಂದು ಏನಾಗಿದೆ ಅಂತ ಕೇಳಿದ್ರೆ ದ್ವಿಶರ್ಕರವಾಗಿದೆ ಅಂತ ಹೇಳ್ತೀವಿ ನಾವು. ಏಕಶರ್ಕರಗಳು, ದ್ವಿಶರ್ಕರಗಳು, ಬಹುಶರ್ಕರಗಳು, ಫುಡ್ ಅಂತಕ್ಕಂಥ ಟಾಪಿಕ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಬರ್ತೇವೆ. ಹಾಗಾದ್ರೆ ಮಾಲ್ಟೋಸ್ ಒಂದು ಏನಾಗಿದೆ, ದ್ವಿಶರ್ಕರವಾಗಿದೆ. ಇಲ್ಲಿ ಮಾಲ್ಟೇಜ್ ಅಂತಕ್ಕಂಥ ಒಂದು ಕಿಣ್ವ ಮಾಲ್ಟೋಸ್ ಅಲ್ಲಿ ಇರ್ತಕ್ಕಂತಹ ಗ್ಲೂಕೋಸ್ ಗಳನ್ನ ಏನ್ ಮಾಡುತ್ತದೆ, ವಿಂಗಡಣೆ ಮಾಡುತ್ತಾ ಬರುತ್ತದೆ ಅಂತ ಹೇಳಿ ನೋಡ್ತೀವಿ. ಈ ರೀತಿ ಒಂದು ಮಾಲ್ಟೇಜ್ ಅಂತ ಹೇಳಿ ನೋಡಿದೀವಿ. ಲೀಫೇಜ್ ಅಂತ ಹೇಳಿ ಕೊಟ್ಟಿವಿ. ಕೊಬ್ಬಿನ ಆಮ್ಲವಾಗಿ ಏನ್ ಮಾಡುತ್ತದೆ, ಪರಿವರ್ತನೆ ಮಾಡುತ್ತದೆ ಅಂತ ಹೇಳಿ ನೋಡ್ತೀವಿ. ಕೊಬ್ಬನ್ನು ಕೊಬ್ಬಿನ ಆಮ್ಲವಾಗಿ ಪರಿವರ್ತನೆ ಮಾಡುತ್ತದೆ. ಇಷ್ಟು ಮಾಹಿತಿಯನ್ನ ನೆನ್ಪಿಟ್ಕೊಟ್ರಿ. ನೆಕ್ಸ್ಟ್ ಒನ್, ದೊಡ್ಡ ಕರಳು ಅಂತ ನೋಡಿ. ನೆಕ್ಸ್ಟ್ ಒನ್, ಲಾರ್ಜ್ ಇಂಟೆಸ್ಟೈನ್. ದೊಡ್ಡ ಕರಳು. ದೊಡ್ಡ ಕರಳಿನ ಬಗ್ಗೆ ಮಾಹಿತಿ ನೋಡ್ತಾ ಬರೋಣ. ದೊಡ್ಡ ಕರಳು, ಲಾರ್ಜ್ ಇಂಟೆಸ್ಟೈನ್. ಈ ಒಂದು ದೊಡ್ಡ ಕರಳು ಅಂತ ಹೇಳಿ ನೋಡಿದಾಗ, ದೊಡ್ಡ ಕರಳಿನ ಉದ್ದ ಎಷ್ಟಿದೆ ಅಂತ ಹೇಳಿ ನೋಡಿದರೆ 1.5 ಮೀಟರ್ ಇದೆ. ಉದ್ದ 1.5 ಮೀಟರ್ ಇದೆ. ಸಣ್ಣ ಕರಳಿನ ಉದ್ದ ಏನಾಗಿರುತ್ತದೆ, ದೊಡ್ಡ ಕರಳಿಗಿಂತ ಹೆಚ್ಚಾಗಿರುತ್ತದೆ. ಇಲ್ಲಿ ದೊಡ್ಡ ಕರಳಿನ ಅಗಲ ಎಷ್ಟಿದೆ ಅಂತ ಹೇಳಿ ನೋಡಿದಾಗ 6 ಸೆಂಟಿಮೀಟರ್ ಅಂತ ಕೊಡ್ತೀವಿ ನಾವು. ಸರಾಸರಿಯಾಗಿ ಎಷ್ಟು ಸೆಂಟಿಮೀಟರ್? 6 ಸೆಂಟಿಮೀಟರ್ ಆಗಿದೆ ಅಂತ ಹೇಳ್ತೀವಿ ದೊಡ್ಡ ಕರಳು. ಅದರ ಉದ್ದ ಎಷ್ಟದ? 1.5 ಮೀಟರ್, ಅಗಲ 6 ಸೆಂಟಿಮೀಟರ್. ಇಲ್ಲಿ ಈ ಒಂದು ದೊಡ್ಡ ಕರಳಿನ ಅಗಲ ಹೆಚ್ಚಾಗಿರುವುದರಿಂದ ದೊಡ್ಡ ಕರಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ದೊಡ್ಡ ಕರಳಿನಲ್ಲಿ ಯಾವುದೇ ಕಿಣ್ವಗಳು ಕಂಡು ಬರುವುದಿಲ್ಲ. ಹಾಗಾದ್ರೆ ದೊಡ್ಡ ಕರಳು ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ, ಜೀರ್ಣವಾಗದ ಆಹಾರ ಸಣ್ಣ ಕರಳಿನಿಂದ ಏನ್ ಬಂದಿರ್ತದೋ, ಸಣ್ಣ ಕರಳಿನಲ್ಲಿ ಜೀರ್ಣವಾಗದೇ ಇರತಕ್ಕಂತ ಆಹಾರ ಎಲ್ಲಿಗೆ ಬರುತ್ತದೆ? ದೊಡ್ಡ ಕರಳಿಗೆ ಬರುತ್ತದೆ. ಈ ದೊಡ್ಡ ಕರಳು ಏನ್ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ, ಆ ಒಂದು ಜೀರ್ಣವಾಗದೇ ಇರತಕ್ಕಂತಹ ಒಂದು ಆಹಾರದಲ್ಲಿನ ನೀರನ್ನು ಏನು ಮಾಡುತ್ತದೆ? ಹೀರಿಕೊಳ್ಳುತ್ತದೆ. ನೀರನ್ನು ಹೀರಿಕೊಳ್ಳುತ್ತದೆ. ಅದೇ ರೀತಿ ಈ ಒಂದು ವಿಟಮಿನ್ಗಳನ್ನ ಏನ್ ಮಾಡ್ತದೆ ಅಂತ ಹೇಳಿ ನೋಡಿದಾಗ, ವಿಟಮಿನ್ಗಳನ್ನು ಉತ್ಪತ್ತಿ ಮಾಡುತ್ತದೆ. ವಿಟಮಿನ್ಗಳನ್ನು ಉತ್ಪತ್ತಿ ಮಾಡುತ್ತದೆ. ಪ್ರಮುಖವಾಗಿ ಈ ಒಂದು ದೊಡ್ಡ ಕರಳು ಅಂತ ಹೇಳಿ ನೋಡಿದಾಗ, ದೊಡ್ಡ ಕರಳು ಏನು ಉತ್ಪಾದನೆ ಮಾಡುತ್ತದೆ ಅಂತ ಹೇಳಿ ನೋಡಿದಾಗ, ಈ ಕೋಲೈ ಅಂತಕ್ಕಂತಹ ಈ ಕೋಲೈ ಎಂಬ ಬ್ಯಾಕ್ಟೀರಿಯಾವನ್ನು ಉತ್ಪಾದನೆ ಮಾಡುತ್ತದೆ. ಈ ಕೋಲೈ ಎಂಬ ಬ್ಯಾಕ್ಟೀರಿಯಾವನ್ನು ಉತ್ಪಾದನೆ ಮಾಡುತ್ತದೆ.
ಅಥವಾ ಪ್ರಶ್ನೆ ಕೇಳ್ತಾನ, ಈ ಕೊಲೆ ಅಂತಕ್ಕಂತಹ ಬ್ಯಾಕ್ಟೀರಿಯಾ ಮಾನವನ ದೇಹದ ಯಾವ ಕರುಳಿನಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ರೆ ದೊಡ್ಡ ಕರುಳಿನಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ದೊಡ್ಡ ಕರುಳಿನಲ್ಲಿ ಕಂಡು ಬರುತ್ತದೆ. ಈ ಕೊಲೆ ಎಸ್ಚೆರಿಚಿಯಾ ಕೊಲೆ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಎಸ್ಚೆರಿಚಿಯಾ ಕೊಲೆ ಅಂತೇಳಿ ಕರಿತಾ ಇದೀವಿ. ಶಾರ್ಟ್ ಆಗಿ ಈ ಕೊಲೆ ಅಂತೇಳಿ ಕರಿತೀವಿ. ಈ ಕೊಲೆ ನೆನ್ಪಿಟ್ಕೊಂಡ್ರೆ ಈ ರೀತಿ ಈ ಕೊಲೆ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಉತ್ಪಾದನೆಯಾಗುತ್ತದೆ ಯಾವ ಕರುಳಿನಲ್ಲಿ? ದೊಡ್ಡ ಕರುಳು ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇದು ವಿಟಮಿನ್ ಗಳನ್ನ ಏನ್ ಮಾಡ್ತದೆ? ಉತ್ಪತ್ತಿ ಮಾಡುತ್ತದೆ. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳಿ ಕೊಟ್ಟಿರ್ತಾನೆ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ವಿಟಮಿನ್ ಬಿ ಕಾಂಪ್ಲೆಕ್ಸ್, ಅದರಲ್ಲಿ ಪ್ರಮುಖವಾಗಿ ಬಿ12 ಅಂತ ಹೇಳ್ತೀವಿ. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಎಲ್ಲಿ ಉತ್ಪಾದನೆಯಾಗುತ್ತದೆ ಅಂತ ಹೇಳಿ ನೋಡಿದ್ರೆ ಇದು ದೊಡ್ಡ ಕರುಳಿನ ಭಾಗದಲ್ಲಿ ಏನಾಗುತ್ತದೆ? ಉತ್ಪಾದನೆಯಾಗುತ್ತದೆ. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಅದೇ ರೀತಿ ಇನ್ನೊಂದು ವಿಟಮಿನ್ ಅಂತ ಹೇಳಿದಾಗ ವಿಟಮಿನ್ ಕೆ ಕೂಡ ಉತ್ಪಾದನೆಯಾಗುತ್ತದೆ. ವಿಟಮಿನ್ ಕೆ ಕೂಡ ಈ ಒಂದು ದೊಡ್ಡ ಕರುಳಿನಲ್ಲಿ ಏನಾಗುತ್ತದೆ? ಉತ್ಪಾದನೆಯಾಗುತ್ತದೆ ಅಂತ ಹೇಳುತ್ತೀವಿ. ಈ ರೀತಿ ಒಂದು ದೊಡ್ಡ ಕರುಳಿನ ಬಗ್ಗೆ ಮಾಹಿತಿ ಅಂತ ಹೇಳಿ ಕೊಡ್ತಾ ಇದೀವಿ. ದೊಡ್ಡ ಕರುಳಿನಲ್ಲಿ ಮತ್ತೆ ಯಾವ ಭಾಗಗಳು ಕಂಡು ಬರುತ್ತವೆ ಅಂತ ಹೇಳಿ ನೋಡಿದರೆ ದೊಡ್ಡ ಕರುಳಿನಲ್ಲಿ ಸೀಕಂ ಕೊಲೋನ್ ಮತ್ತು ರೆಕ್ಟಮ್ ಎಂಬ ಭಾಗಗಳು ಕಂಡು ಬರುತ್ತವೆ. ನೋಡ್ರಿ, ದೊಡ್ಡ ಕರುಳಿನಲ್ಲಿ ಶೀಕಂ, ಕೊಲೋನ್ ಮತ್ತು ರೆಕ್ಟಮ್ ಎಂಬ 3 ಭಾಗಗಳು ಕಂಡು ಬರುತ್ತವೆ. ಇದು ಏನ್ ಮಾಡ್ತದೆ? ದೊಡ್ಡ ಕರುಳು ನೀರನ್ನು ಹೀರಿಕೊಳ್ಳುತ್ತದೆ ಅಂತ ಹೇಳ್ತೀವಿ. ಅಂದರೆ ಸಣ್ಣ ಕರುಳಿನಲ್ಲಿ ಜೀರ್ಣವಾಗದೇ ಇರತಕ್ಕಂತ ಆಹಾರ ದೊಡ್ಡ ಕರುಳಿಗೆ ಬಂದಾಗ ದೊಡ್ಡ ಕರುಳು ಏನ್ ಮಾಡ್ತದೆ ಅಂದ್ರೆ ನೀರನ್ನು ಹೀರಿಕೊಳ್ಳುತ್ತದೆ, ವಿಟಮಿನ್ ಗಳನ್ನ ಉತ್ಪತ್ತಿ ಮಾಡುತ್ತದೆ. ಈ ಕೊಲೆ ಎಂತಕ್ಕಂತ ಒಂದು ಬ್ಯಾಕ್ಟೀರಿಯಾ ಏನ್ ಮಾಡುತ್ತದೆ? ಉತ್ಪಾದನೆ ಮಾಡುತ್ತದೆ. ಜೊತೆಗೆ ಈ ಒಂದು ದೊಡ್ಡ ಕರುಳಿನಲ್ಲಿ ಶೀಕಂ, ಕೊಲೋನ್ ಮತ್ತು ರೆಕ್ಟಮ್ ಅಂತಕ್ಕಂತಹ 3 ಭಾಗಗಳು ಏನಾಗುತ್ತವೆ? ಕಂಡು ಬರುತ್ತವೆ ಅಂತ ಹೇಳುತ್ತೀವಿ. ಪ್ರಶ್ನೆ ಕೇಳಿದ್ದ ದೊಡ್ಡ ಕರುಳಿನ ಕುರಿತಾದ ಹೇಳಿಕೆಗಳನ್ನು ಗಮನಿಸಿ, ಇವುಗಳಲ್ಲಿ ಯಾವುವು ಸರಿಯಾಗಿವೆ ಅಂತ ಹೇಳಿದಾಗ ಈ ರೀತಿ ಆಪ್ಷನ್ ಎ, ಬಿ, ಸಿ ಕೊಟ್ಟಿದ್ದ. ಆಪ್ಷನ್ ಡಿ ಏನ್ ಕೊಟ್ಟಿದ್ದಪ್ಪ ಅಂತ ಹೇಳಿದಾಗ ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ ಹೇಳಿ ಕೊಟ್ಟಿದ್ದ. ಪ್ರಶ್ನೆ ಎಲ್ಲಿ ಕೇಳಿದ್ದ ಅಂತ ಹೇಳಿ ನೋಡಿದಾಗ ಪ್ರಶ್ನೆ KS 2020 ಎಕ್ಸಾಮ್ ನಡೆದಿದ್ದು ಆಗಸ್ಟ್ 24ನೇ ತಾರೀಕು. ಎಕ್ಸಾಮ್ ನಡೆದಿದ್ದು ಯಾವಾಗ? ಆಗಸ್ಟ್ 24ನೇ ತಾರೀಕು ನಡೆದಿತ್ತು. KS 2020ರಲ್ಲಿ ಆ ಒಂದು ಪ್ರಶ್ನೆ ಬಂದಿತ್ತು. ಏನಂತ ಹೇಳಿದಾಗ ದೊಡ್ಡ ಕರುಳಿನ ಕುರಿತಾದ ಹೇಳಿಕೆಗಳನ್ನ ಗಮನಿಸಿ. ನೋಡಿ, ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದ. ನೀರನ್ನು ದೊಡ್ಡ ಕರುಳು ಏನ್ ಮಾಡುತ್ತದೆ? ಹೀರಿಕೊಳ್ಳುತ್ತದೆ. ಅದೇ ರೀತಿ ಈ ಒಂದು ದೊಡ್ಡ ಕರುಳು ಸಿಕಮ್, ಕೊಲೋನ್ ಮತ್ತು ರೆಕ್ಟಮ್ ಎಂಬ ಭಾಗಗಳನ್ನು ಏನ್ ಮಾಡುತ್ತದೆ? ಹೊಂದಿರುತ್ತದೆ ಅಂತ ಹೇಳುತ್ತೀವಿ. ಜೊತೆಗೆ ಇಲ್ಲಿ ಜೀರ್ಣವಾಗದೇ ಇರತಕ್ಕಂತ ಆಹಾರ ಏನಾಗ್ತದೆ ಅಂತ ಹೇಳಿದಾಗ ಈ ಒಂದು ದೊಡ್ಡ ಕರುಳಿನಲ್ಲಿ ಅದು ಮಲವಾಗಿ ಪರಿವರ್ತನೆಯಾಗಿ ಆ ಒಂದು ಮಲವನ್ನು ದೇಹದಿಂದ ಹೊರಹಾಕುವ ಕ್ರಿಯೆಯನ್ನ ಏನಂತೇಳಿ ಕರಿತೀವಿ? ಮಲ ವಿಸರ್ಜನೆ ಅಂತೇಳಿ ಕರಿತೀವಿ ನಾವು. ದೇಹದಿಂದ ಮಲವನ್ನು ಹೊರ ಹಾಕುವುದು ಅಥವಾ ತ್ಯಾಜ್ಯವನ್ನ ಹೊರ ಹಾಕುವುದನ್ನ ಏನಂತೇಳಿ ಕರಿತೀವಿ? ಮಲ ವಿಸರ್ಜನೆ ಅಂತೇಳಿ ಕರಿತೀವಿ. ಈ ರೀತಿ ಒಂದು ಪ್ರಶ್ನೆ ಬಂದಿತ್ತು KS 2020ರಲ್ಲಿ. ಈ ಪ್ರಶ್ನೆ ನೀವು ಆನ್ಸರ್ ಮಾಡಿದ್ರೆ ಅಂದ್ರೆ 2 ಮಾರ್ಕ್ಸ್ ಇರ್ತದೆ ನೋಡಿ. ಸರಿಯಾಗಿ ಅಬ್ಸರ್ವ್ ಮಾಡಿ ನಾವು ಆನ್ಸರ್ ಮಾಡಬೇಕಾಗ್ತದೆ. ನೋಡಿ, ಜೀರ್ಣಕ್ರಿಯೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅನೇಕ ಬಾರಿ ಎಕ್ಸಾಮ್ ಗಳಿಗೆ ಪ್ರಶ್ನೆಗಳು ಬರ್ತಿರ್ತಾವ. ಸರಿಯಾಗಿ ನೆನ್ಪಿಟ್ಕೊಳ್ತಾ ಬರ್ರಿ. ದೊಡ್ಡ ಕರುಳು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಅಪೆಂಡಿಕ್ಸ್. ನೆಕ್ಸ್ಟ್ ಪಾಯಿಂಟ್ ಅಪೆಂಡಿಕ್ಸ್ ಅಂತ ಹೇಳಿ ನೋಡ್ತಾ ಇದೀವಿ. ಅಪೆಂಡಿಕ್ಸ್ ಇಲ್ಲೇ ಬರೀತೀನಿ ನೋಡ್ರಿ. ಅಪೆಂಡಿಕ್ಸ್ ಬಗ್ಗೆ ಅಪೆಂಡಿಕ್ಸ್ ಇದೊಂದು ಯೂಸ್ಲೆಸ್ ಆರ್ಗನ್ ಆಗಿದೆ, ಅನುಪಯುಕ್ತ ಅಂಗವಾಗಿದೆ. ಮಾನವನ ದೇಹದಲ್ಲಿ ಇದೊಂದು ಅನುಪಯುಕ್ತ ಅಂಗವಾಗಿದೆ. ಅಪೆಂಡಿಕ್ಸ್ ಅಂತ ಹೇಳ್ತೀವಿ. ಅಪೆಂಡಿಕ್ಸ್ ಇದೊಂದು ಅನುಪಯುಕ್ತ ಅಂಗವಾಗಿದೆ. ಅಂದರೆ ನಾವು ತಿಂದಿರ್ತಕ್ಕಂಥ ಆಹಾರ ನೇರವಾಗಿ ಒಂದು ಆಹಾರ ನೇರವಾಗಿ ಈ ಒಂದು
ಅಪೆಂಡಿಕ್ಸ್ ನೋಡಿ ಯೂಸ್ಲೆಸ್ ಆರ್ಗನ್ ಇನ್ ದ ಬಾಡಿ ಅಂತ ಹೇಳ್ತಾ ಇದೀವಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಸಾಮಾನ್ಯವಾಗಿ ಇದು ಅಪೆಂಡಿಕ್ಸ್ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದಾಗ ಸಣ್ಣ ಕರಳು ಮತ್ತು ದೊಡ್ಡ ಕರಳುಗಳು ಕೂಡುವ ಭಾಗದಲ್ಲಿ ಕಂಡು ಬರುತ್ತದೆ. ಸಣ್ಣ ಕರಳು ಮತ್ತು ದೊಡ್ಡ ಕರಳುಗಳು ಕೂಡುವ ಭಾಗದಲ್ಲಿ ಏನ್ ಕಂಡು ಬರ್ತದ ಅಪೆಂಡಿಕ್ಸ್ ಕಂಡು ಬರುತ್ತದೆ ಅಂತ ಹೇಳ್ತಾ ಇದೀವಿ. ಹೆಚ್ಚಾಗಿ ಇದು ಎಲ್ಲಿ ಇರ್ತದಪ್ಪ ಅಂತ ಹೇಳಿದಾಗ ದೊಡ್ಡ ಕರುಳಿನ ಭಾಗದಲ್ಲಿ ಕಂಡು ಬರುತ್ತದೆ. ಸಣ್ಣ ಕರಳು ದೊಡ್ಡ ಕರಳು ಇಲ್ಲಿ ಕೂಡ್ತಾ ಇದೆ ನೋಡ್ರಿ, ಸಣ್ಣ ಕರಳು ಮತ್ತು ದೊಡ್ಡ ಕರಳು ಈ ಭಾಗದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಅಪೆಂಡಿಕ್ಸ್ ಅಂತ ಹೇಳ್ತೀವಿ. ಅಪೆಂಡಿಕ್ಸ್ ಅಂದರೆ ಇದೊಂದು ಯೂಸ್ಲೆಸ್ ಆರ್ಗನ್ ಅಂತ ಹೇಳಿದೀವಿ. ಈ ಒಂದು ಮಾನವನ ದೇಹದಲ್ಲಿ ಅಂತ ಹೇಳಿ ನೋಡಿದಾಗ ಅಪೆಂಡಿಕ್ಸ್ ನಿಂದ ಯಾವುದೇ ಒಂದು ಕಿಣ್ವಗಳು ಬಿಡುಗಡೆ ಆಗುವುದಿಲ್ಲ. ಅಪೆಂಡಿಕ್ಸ್ ನಿಂದ ಯಾವುದೇ ಒಂದು ಎಂಜೈಮ್ ಬಿಡುಗಡೆ ಆಗುವುದಿಲ್ಲ. ಆದರೆ ಈ ಒಂದು ಅಪೆಂಡಿಕ್ಸ್ ನಿಂದ ಹುಲ್ಲು ತಿನ್ನುವ ಪ್ರಾಣಿಗಳಲ್ಲಿ ಉದಾಹರಣೆಗೆ ಏನ್ ಕೊಡಬಹುದು, ಮೊಲ ಅಂತೇಳಿ ಕೊಡಬಹುದು, ಕುದುರೆ ಅಂತೇಳಿ ಕೊಡಬಹುದು, ಅದೇ ರೀತಿ ಆಕಳು ಅಂತೇಳಿ ಕೊಡಬಹುದು. ಅನೇಕ ಹುಲ್ಲು ತಿನ್ನುವ ಪ್ರಾಣಿಗಳಲ್ಲಿ ಅಪೆಂಡಿಕ್ಸ್ ನಿಂದ ಒಂದು ಏನ್ ಬಿಡುಗಡೆ ಆಗ್ತದಪ್ಪ ಅಂತ ನೋಡಿದಾಗ ಎಂಜೈಮ್ ಬಿಡುಗಡೆ ಆಗ್ತದೆ. ಅವ್ರು ಏನ್ ಬಿಡುಗಡೆ ಆಗ್ತದ, ಕಿಣ್ವ ಬಿಡುಗಡೆಯಾಗುತ್ತದೆ. ಯಾವ ಕಿಣ್ವ ಅಂತ ಕೇಳಿದರೆ ಸೆಲ್ಯುಲೇಸ್ ಅಂತಕ್ಕಂತ ಒಂದು ಎಂಜೈಮ್ ಬಿಡುಗಡೆ ಆಗ್ತದೆ. ಯಾವ ಎಂಜೈಮ್? ಸೆಲ್ಯುಲೇಸ್ ಅಂತಕ್ಕಂತ ಒಂದು ಎಂಜೈಮ್ ಬಿಡುಗಡೆಯಾಗುತ್ತದೆ, ಕಿಣ್ವ ಬಿಡುಗಡೆಯಾಗುತ್ತದೆ. ಈ ಒಂದು ಸೆಲ್ಯುಲೋಸ್ ಏನ್ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ ಇದು ಸೆಲ್ಯುಲೋಸ್ ಅಂತಕ್ಕಂತ ಒಂದು ಕಾರ್ಬೋಹೈಡ್ರೇಟ್ ಅನ್ನ ಜೀರ್ಣ ಮಾಡಲು ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳಿ ನೋಡ್ತೀವಿ. ಅಂದರೆ ಪ್ರಮುಖವಾಗಿ ಸೆಲ್ಯುಲೋಸ್ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ಹುಲ್ಲುಗಳಲ್ಲಿ ಕಂಡು ಬರುತ್ತದೆ. ಸೆಲ್ಯುಲೋಸ್ ಎಲ್ಲಿ ಕಂಡು ಬರುತ್ತದೆ? ಈ ಒಂದು ಗ್ರಾಸ್ ಅಲ್ಲಿ ಕಂಡು ಬರ್ತದೆ ಅಂತ ಹೇಳ್ತೀವಿ. ಇದು ಜೀರ್ಣವಾಗಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಕಿಣ್ವ ಯಾವುದು? ಸೆಲ್ಯುಲೇಸ್ ಅಂತ ಕರಿತೀವಿ ನಾವು. ಸೆಲ್ಯುಲೇಸ್ ಅಂತಕ್ಕಂಥ ಒಂದು ಕಿಣ್ವ ಕಾರಣವಾಗಿದೆ. ಈ ಸೆಲ್ಯುಲೇಸ್ ಅಂತಕ್ಕಂಥ ಒಂದು ಕಿಣ್ವ ಹುಲ್ಲು ತಿನ್ನುವ ಪ್ರಾಣಿಗಳಲ್ಲಿ ಆ ಒಂದು ಅಪೆಂಡಿಕ್ಸ್ ನಿಂದ ಏನಾಗುತ್ತದೆ, ಬಿಡುಗಡೆಯಾಗುತ್ತದೆ. ಆದರೆ ಮಾನವನ ದೇಹದಲ್ಲಿ ಈ ಒಂದು ಅಪೆಂಡಿಕ್ಸ್ ನಲ್ಲಿ ಯಾವ ಕಿಣ್ವ ಬಿಡುಗಡೆಯಾಗುವುದಿಲ್ಲ, ಸೆಲ್ಯುಲೋಸ್ ಅಂತಕ್ಕಂಥ ಒಂದು ಕಿಣ್ವ ಬಿಡುಗಡೆಯಾಗುವುದಿಲ್ಲ. ಕೇವಲ ಹುಲ್ಲು ತಿನ್ನುವ ಪ್ರಾಣಿಗಳಲ್ಲಿ ಮಾತ್ರ ಏನಾಗುತ್ತದೆ, ಸೆಲ್ಯುಲೇಸ್ ಅಂತಕ್ಕಂಥ ಒಂದು ಎಂಜೈಮ್ ಬಿಡುಗಡೆಯಾಗುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಅಪೆಂಡಿಕ್ಸ್ ಮಾನವನ ದೇಹದಲ್ಲಿ ಏನಾಗಿದೆ, ಯೂಸ್ಲೆಸ್ ಆರ್ಗನ್ ಅಂತ ಹೇಳ್ತೀವಿ. ಯೂಸ್ಲೆಸ್ ಆರ್ಗನ್ ಆಗಿದೆ. ಈ ಒಂದು ಅಪೆಂಡಿಕ್ಸ್ ನಲ್ಲಿ ಹೆಚ್ಚಾಗಿರ್ತಕ್ಕಂಥ ಒಂದು ಈ ದೊಡ್ಡ ಕರುಳಿನಿಂದ ಮುಂದೆ ಹೋಗ್ತಕ್ಕಂಥ ನೋಡಿ, ಇಲ್ಲಿ ಸಣ್ಣ ಕರುಳು ಮತ್ತು ದೊಡ್ಡ ಕರುಳು ಅಂತ ಹೇಳಿದ್ವಿ. ಸಣ್ಣ ಕರುಳಿನಲ್ಲಿ ಜೀರ್ಣವಾಗಿ ಅಲ್ಲಿ ಜೀರ್ಣವಾಗದೇ ಇರತಕ್ಕಂಥ ಆಹಾರ ದೊಡ್ಡ ಕರುಳಿಗೆ ಹೋಗುವಂತ ಸಂದರ್ಭದಲ್ಲಿ ಹೆಚ್ಚಾಗಿ ಅಪೆಂಡಿಕ್ಸ್ ನಲ್ಲಿ ಸ್ಟೋರ್ ಆಯ್ತು ಅಂತ ತಿಳ್ಕೊರಿ. ಈ ಒಂದು ಅಪೆಂಡಿಕ್ಸ್ ಗೆ ಒಂದು ಸಮಸ್ಯೆ ಬರ್ತದ. ಆ ಸಮಸ್ಯೆ ಹೆಸರು ಏನು ಅಂತ ಹೇಳಿ ನೋಡಿದಾಗ ಅಪೆಂಡಿಸೈಟಿಸ್ ಅಂತಕ್ಕಂಥ ಒಂದು ರೋಗ ಬರ್ತದೆ. ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ. ಇದು ರೋಗದ ಹೆಸರು ಅಪೆಂಡಿಸೈಟಿಸ್. ಆದ್ರೆ ಸಾಮಾನ್ಯವಾಗಿ ನಾವೆಲ್ಲ ಏನ್ ಹೇಳ್ತೀವಿ, ಅಪೆಂಡಿಕ್ಸ್ ಆಗಿದ್ರಿ ಅವ್ರಿಗೆ, ಅಪೆಂಡಿಕ್ಸ್ ಇರ್ತದ ಬಾಡಿಯಲ್ಲಿ. ಇದರಲ್ಲಿ ಅತಿ ಹೆಚ್ಚು ವಿಷ ತುಂಬಿಕೊಂಡಾಗ ಅಂತ ಹೇಳ್ತೀವಿ. ಅಂದ್ರೆ ಒಂದು ಆಹಾರ ತಿಂದಿರ್ತಕ್ಕಂಥ ಒಂದು ಆಹಾರ ಅಂತ ಹೇಳ್ತಾ ಇದೀವಿ. ಅಂದ್ರೆ ಇದು ಸಣ್ಣ ಕರುಳಿನಿಂದ ದೊಡ್ಡ ಕರುಳಿಗೆ ಹೋಗುವಂತ ಸಂದರ್ಭದಲ್ಲಿ ಅಪೆಂಡಿಕ್ಸ್ ನಲ್ಲಿ ಹೆಚ್ಚಾಗಿ ಸ್ಟೋರ್ ಆಯ್ತು ಅಂತ ಹೇಳ್ತಾರೆ. ಇದರ ಗಾತ್ರ ಹೆಚ್ಚಾಗಿ ಅದು ಬ್ಲಾಸ್ಟ್ ಆಗುವಂತ ಒಂದು ಚಾನ್ಸಸ್ ಇರ್ತದೆ. ಒಂದು ವೇಳೆ ಈ ಒಂದು ಅಪೆಂಡಿಸೈಟಿಸ್ ರೋಗಕ್ಕೆ ತುತ್ತಾದ್ರೆ ಅಪೆಂಡಿಕ್ಸ್, ಅವಾಗ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ರೋಗದ ಲಕ್ಷಣ ಅತಿ ಹೆಚ್ಚು ಈ ಒಂದು ಬೆನ್ನು ನೋವು ಕಂಡು ಬರ್ತದೆ. ಈ ಹಿಂಭಾಗದಲ್ಲಿ ಎಲ್ಲ ಏನಾಗ್ತದೆ ಅಂತ ಹೇಳಿದಾಗ ನೋವು ಕಂಡು ಬರ್ತದೆ. ಕಂಟಿನ್ಯೂಸ್ ಆಗಿ ವೊಮಿಟ್ ಇರ್ತದೆ ನೋಡ್ರಿ. ಒಂದು ರೋಗದ ಲಕ್ಷಣ ಕಂಟಿನ್ಯೂಸ್ ಆಗಿ ಏನ್ ಕಂಡು ಬರ್ತದ, ವೊಮಿಟ್ ಕಂಡು ಬರ್ತದೆ. ಇದನ್ನ ಮತ್ತೆ ದೇಹದಿಂದ ಈ ಒಂದು ಅಪೆಂಡಿಕ್ಸ್ ದೇಹಕ್ಕೆ ತೊಂದರೆ ಮಾಡ್ತಾ ಇತ್ತು ಅಂತ ತಿಳ್ಕೊರಿ. ಇದನ್ನ ದೇಹದಿಂದ ಏನು ಮಾಡುತ್ತಾರೆ, ರಿಮೂವ್ ಮಾಡುತ್ತಾರೆ ಅಂತ ಹೇಳ್ತೀವಿ. ದೇಹದಿಂದ ರಿಮೂವ್ ಮಾಡುತ್ತಾರೆ. ಈ ಒಂದು ಅಪೆಂಡಿಸೈಟಿಸ್ ಅಂತಕ್ಕಂಥ ಒಂದು ರೋಗಕ್ಕೆ ತುತ್ತಾದಾಗ ಇದನ್ನ ದೇಹದಿಂದ ಏನು ಮಾಡುತ್ತಾರೆ, ರಿಮೂವ್ ಮಾಡುತ್ತಾರೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಅಪೆಂಡಿಕ್ಸ್ ನ ಬಗ್ಗೆ ಮಾಹಿತಿ ಸರಿಯಾಗಿ ನೆನ್ಪಿಟ್ಕೊರಿ. ಅಪೆಂಡಿಕ್ಸ್ ಅಂತ ಹೇಳಿದೀವಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಲಿವರ್ ಬಗ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ. ಲಿವರ್ ಅಂತ ಹೇಳಿದೀವಿ. ಇದು ಕೂಡ ಲಿವರ್ ಈ ಒಂದು ಕೊಬ್ಬು ಜೀರ್ಣವಾಗಲು ಏನಾಗ್ತದ, ಸಹಾಯಕವಾಗುತ್ತದೆ ಅಂತ ಹೇಳ್ತೀವಿ. ಅದೇ ರೀತಿ ಗಾಲ್ ಬ್ಲಾಡರ್ ಅಂತ ಹೇಳಿದೀವಿ. ಈ ಒಂದು ಪಿತ್ತ ಜನಕಾಂಗದಿಂದ ಬಿಡುಗಡೆ ಆಗಿರತಕ್ಕಂತ ಒಂದು ಪಿತ್ತರಸ ಗಾಲ್ ಬ್ಲಾಡರ್ ಪಿತ್ತಾಶಯದಲ್ಲಿ ಏನಾಗುತ್ತದೆ, ಸಂಗ್ರಹವಾಗುತ್ತದೆ ಅಂತ ಹೇಳ್ತೀವಿ. ಪಿತ್ತಾಶಯದಲ್ಲಿ ಸಂಗ್ರಹವಾಗುತ್ತದೆ. ಅದೇ ರೀತಿ ಪ್ಯಾಂಕ್ರಿಯಾಸ್ ಅಂತ ಹೇಳಿ ನೋಡಿದ್ವಿ. ಪ್ಯಾಂಕ್ರಿಯಾಸ್ ಅಂತ ಹೇಳಿದಾಗ ಮೆದೋಜೀರಕ ಗ್ರಂಥಿ ಅಂತ ಕರಿತೀವಿ ನಾವು. ಪ್ಯಾಂಕ್ರಿಯಾಸ್ ಅಂತ ಹೇಳಿದ್ರೆ ಅದನ್ನ ಮೆದೋಜೀರಕ ಗ್ರಂಥಿ ಅಂತ ಹೇಳ್ತೀವಿ. ಪ್ಯಾಂಕ್ರಿಯಾಸ್ ಮೆದೋಜೀರಕ ಗ್ರಂಥಿ ಅಂತ ಹೇಳಿ ಕರಿತೀವಿ.
ಈ ಒಂದು ಮೇದೋಜ್ಜೀರಕ ಗ್ರಂಥಿ ಮಾನವನ ದೇಹದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮಿಶ್ರ ಗ್ರಂಥಿ ಅಂತ ನೋಡಿದೀವಿ. ಅಂದರೆ ನಾಳ ಮತ್ತು ನಿರ್ನಾಳ ಗ್ರಂಥಿಯಾಗಿ ಏನ್ ಮಾಡುತ್ತದೆ, ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ನೋಡ್ತೀವಿ. ಇಲ್ಲಿ ಪ್ಯಾಂಕ್ರಿಯಾಸ್ ಏನ್ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ ಒಂದಿಷ್ಟು ಕಿಣ್ವಗಳನ್ನ ಬಿಡುಗಡೆ ಮಾಡ್ತದ. ಕಿಣ್ವಗಳು ಯಾವುವು ಅಂತ ಹೇಳಿ ನೋಡಿದಾಗ ಒಂದು ಟ್ರಿಪ್ಸಿನ್, ಕೀಮೋಟ್ರಿಪ್ಸಿನ್, ಟ್ರಿಪ್ಸಿನ್ ಮತ್ತು ಕೀಮೋಟ್ರಿಪ್ಸಿನ್ ಅಂತಕ್ಕಂತಹ ಕಿಣ್ವಗಳು ಈ ಒಂದು ಮೇದೋಜ್ಜೀರಕ ಗ್ರಂಥಿಯಿಂದ ಏನಾಗುತ್ತವೆ, ಬಿಡುಗಡೆಯಾಗುತ್ತವೆ. ಈ ಕಿಣ್ವಗಳು ಯಾವುದಕ್ಕೆ ಸಹಾಯಕವಾಗಿವೆ ಅಂತ ಹೇಳಿ ನೋಡಿದರೆ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಏನಾಗಿವೆ, ಸಹಾಯಕವಾಗಿವೆ ಅಂತ ಹೇಳ್ತೀವಿ ನಾವು. ಪ್ರೋಟೀನ್ ಡೈಜೆಸ್ಟ್ ಅಲ್ಲಿ ಪಾಲ್ಗೊಳ್ಳುತ್ತವೆ ಅಂತ ಹೇಳ್ತೀವಿ. ಪ್ರೋಟೀನ್ ಡೈಜೆಸ್ಟ್ ಅಲ್ಲಿ ಪಾಲ್ಗೊಳ್ಳುತ್ತವೆ. ಟ್ರಿಪ್ಸಿನ್ ಮತ್ತು ಕೀಮೋಟ್ರಿಪ್ಸಿನ್ ಅಂತಕ್ಕಂಥ ಎರಡು ಕಿಣ್ವಗಳು ಪ್ಯಾಂಕ್ರಿಯಾಸ್ ಮೇದೋಜ್ಜೀರಕ ಗ್ರಂಥಿ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ನೋಡಿ ಯಾವ ಭಾಗದಲ್ಲಿ ಕಂಡು ಬರುತ್ತದೆ, ಉದರದ ಎಡಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತೀವಿ. ಉದರದ ಯಾವ ಭಾಗದಲ್ಲಿ, ಎಡಭಾಗದಲ್ಲಿ ಕಂಡು ಬರುತ್ತದೆ ಪ್ಯಾಂಕ್ರಿಯಾಸ್. ಉದರದ ಬಲಭಾಗದಲ್ಲಿ ಕಂಡು ಬರುತ್ತದೆ ಯಾವುದು, ಲಿವರ್ ಅಂತ ಹೇಳಿ ಕೊಡ್ತೀವಿ ನಾವು. ಇಲ್ಲಿ ನೋಡ್ರಿ, ಟ್ರಿಪ್ಸಿನ್ ಮತ್ತು ಕೀಮೋಟ್ರಿಪ್ಸಿನ್ ಪ್ರೋಟೀನ್ ಗಳನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಸಹಾಯಕವಾಗಿವೆ. ಅದೇ ರೀತಿ ಪ್ಯಾಂಕ್ರಿಯಾಸ್ ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಮೈಲೇಸ್ ಅಂತ ಹೇಳಿ ಕೊಡ್ತೀವಿ. ಪ್ಯಾಂಕ್ರಿಯಾಸ್ ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಮೈಲೇಸ್, ಈ ಒಂದು ಅಮೈಲೇಸ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತು. ಅಮೈಲೇಸ್ ಇದು ಸ್ಟಾರ್ಚ್ ಅನ್ನ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತದೆ. ಸ್ಟಾರ್ಚ್ ಅನ್ನ ಏನಾಗಿ ಪರಿವರ್ತನೆ ಮಾಡುತ್ತದೆ, ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತದೆ. ಈ ಒಂದು ಅಮೈಲೇಸ್ ಅಥವಾ ಟ್ಯಾಲಿನ್ ಅಂತಕ್ಕಂಥ ಒಂದು ಎಂಜೈಮ್ ಎಲ್ಲಿ ಕಂಡು ಬರುತ್ತದೆ, ಲಾಲಾರಸ ಗ್ರಂಥಿಗಳಿಂದಲೂ ಕೂಡ ಬಿಡುಗಡೆ ಆಗ್ತದೆ. ಜೊತೆಗೆ ಈ ಒಂದು ಮೇದೋಜ್ಜೀರಕ ರಸದಲ್ಲಿ ಕೂಡ ಏನಾಗ್ತದ, ಅಮೈಲೇಸ್ ಅಂತಕ್ಕಂಥ ಒಂದು ಕಿಣ್ವ ಬಿಡುಗಡೆ ಆಗುತ್ತದೆ. ಈ ಅಮೈಲೇಸ್ ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಸ್ಟಾರ್ಚ್ ಅನ್ನ ಮಾಲ್ಟೋಸ್ ಆಗಿ ಏನ್ ಮಾಡುತ್ತದೆ, ಪರಿವರ್ತಿಸುತ್ತದೆ ಅಂತ ಹೇಳ್ತೀವಿ. ಅದೇ ರೀತಿ ಪ್ಯಾಂಕ್ರಿಯಾಸ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಲೀಫೇಜ್ ಅಂತ ಹೇಳಿ ಒಂದು ಎಂಜೈಮ್ ಕಂಡು ಬರ್ತದ. ಲೀಪೇಜ್ ಇದರ ಬಗ್ಗೆ ಗೊತ್ತು ನಿಮಗೆ. ಲೀಪೇಜ್ ಅಂತ ಹೇಳಿ ನೋಡಿದಾಗ ಇದು ಕೊಬ್ಬನ್ನ ಕೊಬ್ಬಿನ ಆಮ್ಲವಾಗಿ ಏನ್ ಮಾಡುತ್ತದೆ, ಪರಿವರ್ತಿಸುತ್ತದೆ ಅಂತ ನೋಡ್ತೀವಿ. ಲೀಪೇಜ್ ಲಿಪಿಡ್ ಅನ್ನ ಈ ಒಂದು ಫ್ಯಾಟಿ ಆಸಿಡ್ ಆಗಿ ಏನ್ ಮಾಡುತ್ತದೆ, ಪರಿವರ್ತಿಸುತ್ತದೆ ಅಂತ ಹೇಳಿ ಆಲ್ರೆಡಿ ನಿಮಗೆ ಗೊತ್ತದ. ಸರಿಯಾಗಿ ನೆನಪಿಟ್ಕೋರಿ. ಈ ರೀತಿ ಒಂದು ಮಾನವನಲ್ಲಿ ಜೀರ್ಣಕ್ರಿಯೆ ಅಂತ ಹೇಳಿ ನೋಡ್ತೀವಿ ನಾವು. ಮಾನವನಲ್ಲಿ ಯಾವ ಕ್ರಿಯೆ, ಜೀರ್ಣಕ್ರಿಯೆ. ಹಾಗಾದರೆ ಇಂಥ ಒಂದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಯಾವುವು ಅಂತೇಳಿ ನೋಡ್ತಾ ಬರೋಣ. ಬರ್ಕೊಟ್ಟಿದ್ದು ಅಮೈಲೇಸ್, ಟ್ರಿಪ್ಸಿನ್, ಕೀಮೋಟ್ರಿಪ್ಸಿನ್ ಮತ್ತು ಲೀಫೇಸ್. ಇವು ಪ್ಯಾಂಕ್ರಿಯಾಸ್ ನಿಂದ ಏನಾಗ್ತವೆ, ಬಿಡುಗಡೆ ಆಗ್ತಕ್ಕಂತಹ ಕಿಣ್ವಗಳು ಅಂತೇಳಿ ನೋಡಿದೀವಿ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ರೋಗಗಳು ಅಂತೇಳಿ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ರೋಗಗಳು ಮೊದಲನೇದಾಗಿ ಅಜೀರ್ಣ ಅಂತ ಹೇಳ್ಕೊಡ್ತೇವೆ. ಅಜೀರ್ಣ, ಇಂಡೈಜೆಷನ್, ಅಜೀರ್ಣ. ಈ ಒಂದು ಅಜೀರ್ಣ ಉಂಟಾಗಲು ಕಾರಣಗಳು ಏನು ಅಂತ ಹೇಳಿ ನೋಡಿದಾಗ, ಅಜೀರ್ಣ ಉಂಟಾಗಲು ಕಾರಣಗಳು ಏನು ಅಂತ ಹೇಳಿ ನೋಡಿದರೆ ಮೊದಲನೇದಾಗಿ ಕಲುಷಿತ ಆಹಾರ ಸೇವನೆ, ಕಲುಷಿತ ಆಹಾರ ಸೇವನೆಯಿಂದ ಅಜೀರ್ಣ ಉಂಟಾಗುತ್ತದೆ. ಕಡಿಮೆ ನೀರಿನ ಸೇವನೆಯಿಂದ ಅಜೀರ್ಣ ಉಂಟಾಗುತ್ತದೆ. ಕಡಿಮೆ ನಾರು ಪದಾರ್ಥಗಳ ಸೇವನೆಯಿಂದ ಆಮೇಲೆ ಅತಿ ಹೆಚ್ಚು ಮಸಾಲೆಯುಕ್ತ ಆಹಾರ ಪದಾರ್ಥಗಳ ಸೇವನೆಯಿಂದ
ಅತಿ ಹೆಚ್ಚು ಮಸಾಲೆಯುಕ್ತ ಆಹಾರ ಪದಾರ್ಥಗಳ ಸೇವನೆಯಿಂದ ಅಜೀರ್ಣ ಉಂಟಾಗುತ್ತದೆ. ಉದಾಹರಣೆಗೆ ನೀವು ನಾನ್ ವೆಜ್ ಊಟ ಮಾಡಿದ್ರಿ ಅಂತ ತಿಳ್ಕೊರಿ, ಆ ಜೀರ್ಣ ಆಗ್ಲಿಕ್ಕೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತದ. ನೀವು ಜೀರ್ಣ ಫಾಸ್ಟ್ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಕುಡಿತೀರಿ? ಸಾಫ್ಟ್ ಡ್ರಿಂಕ್ಸ್ ಗಳನ್ನ ಕುಡಿತೀರಿ. ನಾನ್ ವೆಜ್ ತಿಂದ ಮೇಲೆ ಸಾಫ್ಟ್ ಡ್ರಿಂಕ್ಸ್ ಕುಡಿತಾರ, ಕಾರಣ ಜೀರ್ಣಕ್ರಿಯೆಯ ವೇಗ ಏನಾಗುತ್ತದೆ? ಹೆಚ್ಚಾಗುತ್ತದೆ ಅಂತ ಹೇಳ್ತೀವಿ. ಸಾಫ್ಟ್ ಡ್ರಿಂಕ್ಸ್ ಅಂದ್ರೆ ಗೊತ್ತಿರಬೇಕು. ಉದಾಹರಣೆಗೆ ನಾವು ಮೌಂಟೇನ್ ಡ್ಯೂ ಅಂತ ಹೇಳಿ ಕೊಡ್ತೀವಿ, 7 ಅಪ್ ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ಡಿಫ್ರೆನ್ಸ್ ಅದ ರೀ, ಸಾಫ್ಟ್ ಡ್ರಿಂಕ್ಸ್ ಬೇರೆ, ಕೋಲ್ಡ್ ಡ್ರಿಂಕ್ಸ್ ಬೇರೆ. ಹೌದು, ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳಿ ನೋಡಿದಾಗ ಈ ರೀತಿ ಯಾವ ಒಂದು ಪಾನೀಯಗಳು ನೊರೆಯನ್ನು ಕೊಡುತ್ತವೆಯೋ ಅವುಗಳನ್ನ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳಿ ಕರಿತೀವಿ. ಯಾವ ಪಾನೀಯಗಳು ನೊರೆಯನ್ನು ಕೊಡುವುದಿಲ್ಲೋ ಅವುಗಳನ್ನ ಏನಂತ ಹೇಳಿ ಕರಿತೀವಿ? ಕೋಲ್ಡ್ ಡ್ರಿಂಕ್ಸ್. ಉದಾಹರಣೆಗೆ ಸ್ಲೈಸ್ ನೊರೆ ಕೊಡುತ್ತದೇನ್ರಿ? ನೊರೆ ಕೊಡುವುದಿಲ್ಲ. ಇಲ್ಲಿ ನಾವು 7 ಅಪ್ ಅಥವಾ ಪೆಪ್ಸಿ ಅಂತ ಹೇಳಿದಾಗ ಏನ್ ಕೊಡುತ್ತದ? ನೊರೆಯನ್ನು ಕೊಡುತ್ತದೆ ಅಂತ ಹೇಳ್ತೀವಿ. ಈ ಒಂದು ತಂಪು ಪಾನೀಯಗಳಲ್ಲಿ ಯಾವ ಆಮ್ಲ ಇರುತ್ತದೆ ಅಂತ ಹೇಳಿ ನೋಡಿದಾಗ ಕಾರ್ಬನಿಕ್ ಆಸಿಡ್ ಅಂತ ಹೇಳ್ತೀವಿ ನಾವು. ಕಾರ್ಬನಿಕ್ ಆಮ್ಲವಿರುತ್ತದೆ, ಗೊತ್ತಿರಲಿ. ಈ ರೀತಿ ಅತಿ ಹೆಚ್ಚು ಮಸಾಲೆಯುಕ್ತ ಆಹಾರ ಪದಾರ್ಥಗಳ ಸೇವನೆಯಿಂದ ಅಜೀರ್ಣ ಉಂಟಾಗುತ್ತದೆ. ಮತ್ತೆ ಅಜೀರ್ಣ ಯಾವಾಗ ಉಂಟಾಗುತ್ತದೆ ಅಂತ ಹೇಳಿ ನೋಡಿದಾಗ ಅತಿ ಹೆಚ್ಚು ಆಹಾರ ಸೇವನೆಯಿಂದ ಅಜೀರ್ಣ ಉಂಟಾಗುತ್ತದೆ. ನಿಮ್ ಫ್ರೆಂಡ್ಸ್ ಮನೆಯಲ್ಲಿ ಫಂಕ್ಷನ್ ಇರ್ತದ, ನಿಮ್ ಫ್ರೆಂಡ್ ಮನೆಗೆ ಕರೆದಿರ್ತಾರ, ಮಧ್ಯಾಹ್ನ ಊಟದ ದೋಸ್ತ ಬಾ ಅಂತೇಳಿ ಕರೆದಿರ್ತಾರ. ನೀವು ಅವ್ರ ಮನೆಗೆ ಊಟಕ್ಕೆ ಹೋಗಿರ್ತೀರಿ. ಅಲ್ಲಿ ಮಧ್ಯಾಹ್ನ ಊಟ ಮಾಡೋದ್ರ ಜೊತೆಗೆ ರಾತ್ರಿ ಊಟನೂ ಮಾಡಿ ಬಂದಿರ್ತೀರಿ ನೀವು, ಹೌದ್ರಿ. ಆ ಸಂದರ್ಭದಲ್ಲಿ ಬರುವಂತ ಸಮಸ್ಯೆ ಯಾವುದು? ಅಜೀರ್ಣ ಅಂತ ಹೇಳಿ ಕರಿತೀವಿ. ಇಂಡೈಜೆಷನ್ ಉಂಟಾಗುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಕಾರಣಗಳು, ರೀಸನ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಕಲುಷಿತ ಆಹಾರ ಸೇವನೆ, ಕಡಿಮೆ ನೀರಿನ ಸೇವನೆ, ನಾರು ಪದಾರ್ಥಗಳ ಕಡಿಮೆ ಸೇವನೆ, ಅತಿ ಹೆಚ್ಚು ಮಸಾಲೆಯುಕ್ತ ಆಹಾರ ಪದಾರ್ಥಗಳ ಸೇವನೆ, ಅತಿ ಹೆಚ್ಚು ಆಹಾರ ಸೇವನೆಯಿಂದ ಏನು ಉಂಟಾಗುತ್ತದೆ? ಅಜೀರ್ಣ ಉಂಟಾಗುತ್ತದೆ ಅಂತ ಹೇಳಿದ್ದೀವಿ. ಅದೇ ರೀತಿ ನೆಕ್ಸ್ಟ್ ಎರಡನೇದಾಗಿ ಕಾನ್ಸ್ಟಿಪೇಷನ್. ಕನ್ನಡದಲ್ಲಿ ಮಲಬದ್ಧತೆ. ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಅಂದರೆ ಇಲ್ಲಿ ಕೂಡ ಮಲಬದ್ಧತೆ ಉಂಟಾಗ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದಾಗ ಕಡಿಮೆ ನೀರಿನ ಸೇವನೆ ಅಂತ ಹೇಳ್ತೀವಿ. ಕಡಿಮೆ ನೀರಿನ ಸೇವನೆ ಅಂತ ಹೇಳಿ ಕೊಡ್ತೀವಿ. ಅದೇ ರೀತಿ ಕಡಿಮೆ ನಾರು ಪದಾರ್ಥಗಳ ಸೇವನೆ ಅಂತ ಹೇಳಿ ಕೊಡ್ತೀವಿ. ಇವುಗಳಿಂದ ಏನು ಉಂಟಾಗುತ್ತದೆ? ಅಜೀರ್ಣ ಉಂಟಾಗುತ್ತದೆ ಅಂತ ಹೇಳ್ತೀವಿ. ಕಡಿಮೆ ನೀರಿನ ಸೇವನೆ, ಕಡಿಮೆ ನಾರು ಪದಾರ್ಥಗಳ ಸೇವನೆ ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ನೋಡಿ, ಈ ಒಂದು ಕಾನ್ಸ್ಟಿಪೇಷನ್ ರೋಗದ ಲಕ್ಷಣ ಏನು ಅಂತ ಹೇಳಿ ನೋಡಿದಾಗ ರೋಗದ ಲಕ್ಷಣ ಮಲದ ಜೊತೆ ರಕ್ತ ಮತ್ತು ಕೀವು ಬರುತ್ತದೆ. ಮಲದ ಜೊತೆ ರಕ್ತ ಮತ್ತು ಕೀವು ಬರುವ ಸಮಸ್ಯೆಯನ್ನೇ ಏನೆಂದು ಕರೆಯುತ್ತೇವೆ? ಕಾನ್ಸ್ಟಿಪೇಷನ್ ಅಂತೇಳಿ ಕರಿತೀವಿ. ಮಲಬದ್ಧತೆ ಅಂತೇಳಿ ಕರಿತಾ ಇದ್ದೇವೆ. ಅಂದರೆ ಇಲ್ಲಿ ಪ್ರಮುಖವಾಗಿ ದೊಡ್ಡ ಕರಳಿನ ಭಾಗದಲ್ಲಿ ಅಂತ ಹೇಳಿದಾಗ ನೀರಿನ ಪ್ರಮಾಣ ಏನಾಗಿರುತ್ತದೆ? ಕಡಿಮೆಯಾಗಿರುತ್ತದೆ ಅಂತ ಹೇಳ್ತೀವಿ. ಇಲ್ಲಿ ಸರಿಯಾಗಿ ನೀರನ್ನ ಕುಡಿತಾ ಬರಬೇಕು, ಜೊತೆಗೆ ನಾರು ಪದಾರ್ಥಗಳ ಸೇವನೆ ಏನಾಗಿರ್ಬೇಕು? ಹೆಚ್ಚಾಗಿರ್ಬೇಕು ಅಂತ ಹೇಳ್ತೀವಿ. ನಾವು ಈ ರೀತಿ ನೀರಿನ ಕಡಿಮೆ ಸೇವನೆಯಿಂದ ಮತ್ತು ನಾರು ಪದಾರ್ಥಗಳ ಕಡಿಮೆ ಸೇವನೆಯಿಂದ ಒಂದು ಬರುವಂತ ಸಮಸ್ಯೆ ಯಾವುದಾಗಿರ್ಬೋದು? ಮಲಬದ್ಧತೆ ಅಂತ ಹೇಳಿ ಕೊಡ್ತಾ ಇದ್ದೇವೆ. ನೋಡ್ರಿ, ಆ ಒಂದು ವಾರದಲ್ಲಿ 3 ಬಾರಿ ಆದ್ರೂ ಮಲ ವಿಸರ್ಜನೆ ಆಗ್ಬೇಕು. ಇದಕ್ಕಿಂತ ಕಡಿಮೆ ಆದರೆ 3 ಬಾರಿ ಮಿನಿಮಮ್ ಅಂತ ಹೇಳ್ತಾ ಇದ್ದೀವಿ. ಒಂದು ವಾರದಲ್ಲಿ 3 ಬಾರಿ ಮಲ ವಿಸರ್ಜನೆ ಆದರೆ ಅಲ್ಲಿ ಆರೋಗ್ಯವಾಗಿದ್ದಾರಂತ. ಇದಕ್ಕಿಂತ 3 ಬಾರಿ ಆದ್ರೂ ಆಗ್ಲಿಲ್ಲ ಅಂತ ಹೇಳಿದಾಗ ಆ ಬಂದಿರತಕ್ಕಂತ ಒಂದು ಸಮಸ್ಯೆ ಏನ್ ಹೇಳ್ಬೋದು? ಕಾನ್ಸ್ಟಿಪೇಷನ್ ಅಂತ ಹೇಳ್ಬೋದು. ಸಮಸ್ಯೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳಿ ಕೊಡ್ತದೆ. ಮಲಬದ್ಧತೆ. ಈ ರೀತಿ ಈ ಒಂದು ಸಮಸ್ಯೆಗಳ ಬಗ್ಗೆ ಒಂದು ಮಾಹಿತಿ ನೋಡ್ತೀವಿ. ರೋಗಗಳು ಅಂತ ಹೇಳ್ತೀವಿ. ಅದೇ ರೀತಿ ಅಸಿಡಿಟಿ ಆಗಿರ್ಬೋದು. ಅಸಿಡಿಟಿ ಕೂಡ ಒಂದು ಡಿಸೀಸ್ ಅಂತ ಹೇಳಿ ಕೊಡ್ತೀವಿ. ಅಥವಾ ಈ ಒಂದು ಅತಿ ಹೆಚ್ಚು HCl ಬಿಡುಗಡೆಯಾಗುವುದರಿಂದ ಆ ಒಂದು ಜಠರದಲ್ಲಿ ಅಲ್ಸರ್ಗಳು ಉಂಟಾಗುತ್ತವೆ ಅಂತ ಹೇಳ್ತೀವಿ. ಅಲ್ಸರ್ಗಳು ಏನಾಗುತ್ತವೆ? ಉಂಟಾಗುತ್ತವೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಜೀರ್ಣ ಕ್ರಿಯೆಗೆ ಸಂಬಂಧಪಟ್ಟ ಮಾಹಿತಿ ನೋಡ್ರಿ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ ವಿಜ್ಞಾನ ಅಂತ ಹೇಳಿದಾಗ ಬಹಳಷ್ಟು ಒಂದು ದೊಡ್ಡ ಸಬ್ಜೆಕ್ಟ್. ಅದರಲ್ಲಿ ಜೀವಶಾಸ್ತ್ರ ಅಂತ ಹೇಳಿದಾಗ ಬಹಳಷ್ಟು ಒಂದು ದೊಡ್ಡ ಸಬ್ಜೆಕ್ಟ್. ಅನಕಣದಲ್ಲೂ ವಿಜ್ಞಾನ ಕಂಡು ಬರ್ತದೆ. ಆದ್ರೆ ನಾವು ಸ್ಟಡಿ ಮಾಡೋದು ಸಾಮಾನ್ಯ ವಿಜ್ಞಾನ ಅಂತ ಹೇಳ್ತೀವಿ ನಾವು. ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನ್ ಬೇಕೋ ಅಷ್ಟಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿಯನ್ನ ನೋಡ್ತಾ ಬರಬೇಕು. ಅದ್ರ ಜೊತೆಗೆ ನೀವು ಇಲ್ಲಿ ಏನ್ ನೋಡ್ತಾ ಇದ್ರಲ್ಲ, ಇದ್ರ ಜೊತೆ ಇನ್ನೂ ಮಾಹಿತಿಯನ್ನ ನೀವು ಸ್ಟಡಿ ಮಾಡ್ಬೇಕಾದ್ರೆ ಕಲೆಕ್ಟ್ ಮಾಡ್ಕೊಳ್ತಾ ಬರ್ಬೇಕ್ರಿ. ಪಾಯಿಂಟ್ ಗೊತ್ತಾಗ್ತದ್ರಿ. ಎಲ್ಲವನ್ನು ಇಲ್ಲಿ ಏನ್ ಕೊಡ್ತಾರಪ್ಪ ಅಂತ ನೋಡಿದಾಗ ಇವತ್ತಿನ ನ್ಯೂಸ್ ಪೇಪರ್ ಓದ್ರಿ ನೀವು,
ಹೌದಾ, ಪ್ರಜಾವಾಣಿ ಪೇಪರ್ ಅಲ್ಲಿ ಕೊಟ್ಟಾರ, ನಾವು ಕೋಚಿಂಗ್ ತಗೋಬೇಕಾ ಅಥವಾ ಕೋಚಿಂಗ್ ತಗೋದ್ರೆ ನಾವೇ ಓದ್ಬೇಕಂತ ಹೇಳಿದಾಗ 70-30 ಅಂತೇಳಿ ಕೊಡ್ತಾರ ರೇಷಿಯೋ. ಅಂದ್ರೆ 30% ಕೋಚಿಂಗ್ ಇದ್ರೆ 70% ನಾವು ಎಫರ್ಟ್ ಇರ್ಬೇಕಂತ ಹೇಳ್ತಾರೆ. ಹೌದಾ, ಕಪಿಲ್ ದೇವ್ ಯಾರು ಕೋಚಿಂಗ್ ಇಟ್ಕೊಂಡಿರಲಿಲ್ಲ, ಅವರೇ ಓನ್ ಆಗಿ ಎಲ್ಲಾ ಪ್ರಾಕ್ಟೀಸ್ ಮಾಡಿ ಬಹಳಷ್ಟು ಬೌಲರ್ ಅನ್ಸ್ಕೊಂಡ್ರೆ, ಕ್ಯಾಪ್ಟನ್ಸಿ ಅನ್ಸ್ಕೊಂಡ್ರೆ ಅವರೆಲ್ಲ ಕಪಿಲ್ ದೇವ್ ನೋಡ್ತೀರಿ. ಪಾಯಿಂಟ್ ಗೊತ್ತಾಗ್ತದ್ರೆ ಈ ರೀತಿ ಓನ್ ಎಫರ್ಟ್ ಏನಾಗಿರ್ಬೇಕು, ಹೆಚ್ಚಾಗಿರ್ಬೇಕು ಅಂತ ಹೇಳ್ತೀವಿ. ಸರಿಯಾಗಿ ಮಾಹಿತಿಯನ್ನ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇಲ್ಲಿಗೆ ಜೀರ್ಣಕ್ರಿಯೆ ಕಂಪ್ಲೀಟ್ ಆಯ್ತು. ಮುಂದುವರಿದ ಒಂದು ಕ್ರಿಯೆ ಬಗ್ಗೆ ಮಾಹಿತಿ ನೋಡ್ತಾ ಬರೋಣ ಆತ್ಮೀಯ ಸ್ಪರ್ಧಾ ಮಿತ್ರರೇ. ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿ ನೋಡಿದಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ರೆಸ್ಪಿರೇಟರಿ ಸಿಸ್ಟಮ್ ಇನ್ನೊಂದು ಸ್ಲೈಡ್ ಅಲ್ಲಿ ಕಂಡು ಬರ್ತದೆ ನೋಡ್ರಿ. ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳಿ ನೋಡ್ತೀವಿ. ರೆಸ್ಪಿರೇಟರಿ ಸಿಸ್ಟಮ್ ಇವತ್ತಿನ ಸ್ಲೈಡ್ ಅಲ್ಲಿ ಅದ. ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳಿದಾಗ ಕನ್ನಡದಲ್ಲಿ ಉಸಿರಾಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಉಸಿರಾಟ ಕ್ರಿಯೆ ಅಂತ ಹೇಳಿ ನೋಡಿದಾಗ ಏನು ಅಂತ ಹೇಳಿ ನೋಡಿದ್ರೆ, ಉಸಿರಾಟ ಕ್ರಿಯೆ ನೋಡ್ರಿ, ವಾತಾವರಣದಲ್ಲಿರ್ತಕ್ಕಂತಹ ಗಾಳಿಯನ್ನ ದೇಹಕ್ಕೆ ತೆಗೆದುಕೊಂಡು ದೇಹದಲ್ಲಿರ್ತಕ್ಕಂತಹ ಗಾಳಿಯನ್ನ ವಾತಾವರಣಕ್ಕೆ ಬಿಡುವುದನ್ನ ಯಾವ ಕ್ರಿಯೆ ಅಂತೇಳಿ ಕರಿತೀವಿ? ಉಸಿರಾಟ ಕ್ರಿಯೆ ಅಂತೇಳಿ ಕರಿತಾ ಇದ್ದೇವೆ. ಅಂದ್ರೆ ಉಸಿರಾಟ ಕ್ರಿಯೆ ಅಂತ ಹೇಳ್ತೀವಿ. ಇಲ್ಲಿ ಪ್ರಮುಖವಾಗಿ ನಾವು ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಏನ್ ಮಾಡ್ತೀವಿ? ಒಳಗೆ ತೆಗೆದುಕೊಳ್ಳುತ್ತೇವೆ. ಮಾನವನ ದೇಹದ ಒಳಗಡೆ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡುತ್ತೇವೆ? ಹೊರಗೆ ಬಿಡುತ್ತೇವೆ ಅಂತ ಹೇಳುತ್ತೇವೆ. ಅಂದ್ರೆ ವಾತಾವರಣಕ್ಕೆ ಬಿಡುತ್ತೇವೆ. ಈ ರೀತಿ ಒಂದು ಕ್ರಿಯೆಯನ್ನ ಯಾವ ಕ್ರಿಯೆ ಅಂತೇಳಿ ಕರಿತೀವಿ? ಉಸಿರಾಟದ ಕ್ರಿಯೆ ಅಂತ ಹೇಳಿ ನೋಡ್ತೀವಿ. ಉಸಿರಾಟ ಕ್ರಿಯೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಸರಿಯಾಗಿ ಬರೀತೀವಿ ನೋಡ್ರಿ, ಸ್ವಲ್ಪ ಪಾಯಿಂಟ್ ಅನ್ನ ಬೇಕಾಗದ. ರೆಸ್ಪಿರೇಟರಿ ಸಿಸ್ಟಮ್ ಉಸಿರಾಟ ಕ್ರಿಯೆ ಅಂತ ಹೇಳಿ ನೋಡ್ತೀವಿ ನಾವು. ಉಸಿರಾಟ ಕ್ರಿಯೆ ಅಂದರೆ ವಾತಾವರಣದಲ್ಲಿರ್ತಕ್ಕಂತಹ ಆಮ್ಲಜನಕವನ್ನು ಶ್ವಾಸಕೋಶಕ್ಕೆ ತಲುಪಿಸುವ ಮತ್ತು ಶ್ವಾಸಕೋಶದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ತಲುಪಿಸುವ ಕ್ರಿಯೆಯನ್ನ ಯಾವ ಕ್ರಿಯೆ ಎನ್ನುವರು? ಉಸಿರಾಟ ಕ್ರಿಯೆ ಅಂತೇಳಿ ಕರಿತೀವಿ ನಾವು. ವಾತಾವರಣದಲ್ಲಿರುವ ಆಮ್ಲಜನಕವನ್ನು ಶ್ವಾಸಕೋಶಕ್ಕೆ ತಲುಪಿಸುವ ಮತ್ತು ಶ್ವಾಸಕೋಶದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ತಲುಪಿಸುವ ಕ್ರಿಯೆಯನ್ನ ಯಾವ ಕ್ರಿಯೆ? ಉಸಿರಾಟ ಕ್ರಿಯೆ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಉಸಿರಾಟ ಕ್ರಿಯೆ ಅಂತ ನೋಡಿದಾಗ ಪ್ರಮುಖವಾಗಿ ನಾವು ಏನನ್ನು ಒಳಗೆ ತೆಗೆದುಕೊಳ್ಳುತ್ತೇವೆ ಅಂತ ನೋಡಿದಾಗ ಆಮ್ಲಜನಕ ಅಂತ ನೋಡ್ತೀವಿ. ಆಮ್ಲಜನಕ, ಆಕ್ಸಿಜನ್. ನಾವು ತಿಂದಿರ್ತಕ್ಕಂಥ ಒಂದು ಒಂದು ಆಹಾರ ಆಮ್ಲಜನಕದ ಜೊತೆಗೆ ಉತ್ಕರ್ಷಣೆ ಹೊಂದುತ್ತದೆ. ಉತ್ಕರ್ಷಣೆ ಹೊಂದಿ ಮಾನವನ ದೇಹಕ್ಕೆ ಏನು ಕೊಡುತ್ತದೆ? ಶಕ್ತಿಯನ್ನು ಒದಗಿಸುತ್ತದೆ ಅಂತ ಹೇಳುತ್ತೇವೆ. ಇಲ್ಲಿ ನಾವು ತಿಂದಿರ್ತಕ್ಕಂಥ ಆಹಾರ ಆಮ್ಲಜನಕದೊಂದಿಗೆ ಕೂಡ್ಕೊಂಡ್ಬಿಟ್ಟು ಏನ್ ಮಾಡ್ತದೆ? ಉತ್ಕರ್ಷಣೆ ಹೊಂದುತ್ತದೆ. ಉತ್ಕರ್ಷಣೆ ಹೊಂದಿದ ನಂತರ ಮಾನವನ ದೇಹಕ್ಕೆ ಏನು ಒದಗಿಸುತ್ತದೆ? ಶಕ್ತಿ ದೊರೆಯುತ್ತದೆ ಅಂತ ಹೇಳುತ್ತೀವಿ. ಈ ಸಂದರ್ಭದಲ್ಲಿ ಮತ್ತೆ ನಮಗೆ ಏನ್ ಬಿಡುಗಡೆ ಆಗ್ತದಪ್ಪ ಅಂತ ಹೇಳಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿರ್ತದ. ಬಿಡುಗಡೆ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ದೇಹದಿಂದ ಮತ್ತೆ ನಾವು ಏನ್ ಮಾಡಬೇಕು? ವಾತಾವರಣಕ್ಕೆ ತಲುಪಿಸಬೇಕು. ಈ ರೀತಿ ಒಂದು ಕ್ರಿಯೆ ಯಾವ ಕ್ರಿಯೆ ಅಂತ ಹೇಳ್ತೀವಿ? ಉಸಿರಾಟ ಕ್ರಿಯೆ ಎನ್ನುವರು ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಉಸಿರಾಟ ಉಚ್ಛ್ವಾಸ ಮತ್ತು ನಿಶ್ವಾಸಗಳಿಂದ ಕೂಡಿರುತ್ತದೆ. ಉಸಿರಾಟ ಯಾವುದರಿಂದ ಕೂಡಿರುತ್ತದೆ ಅಂತ ಹೇಳಿದಾಗ ಉಚ್ಛ್ವಾಸ ಮತ್ತು ನಿಶ್ವಾಸಗಳಿಂದ ಕೂಡಿರುತ್ತದೆ. ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ಅಂತೇಳಿ ಕರಿತೀವಿ ನಾವು. ಇಂಗ್ಲಿಷ್ ಅಲ್ಲಿ ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಮಾನವರಲ್ಲಿ ಉಸಿರಾಟ ಅಂತ ಹೇಳಿ ನೋಡಿದಾಗ ಮಾನವನಲ್ಲಿ ಉಸಿರಾಟ ಉಚ್ಛ್ವಾಸ ಮತ್ತು ನಿಶ್ವಾಸ ಅಂತ ಹೇಳಿ ನೋಡಿದಾಗ ಇಂಗ್ಲಿಷ್ ಅಲ್ಲಿ ಎಕ್ಸ್ಪಿರೇಷನ್. ಉಚ್ಛ್ವಾಸ ಅಂತ ಹೇಳಿ ನೋಡಿದ್ರೆ ಇಂಗ್ಲಿಷ್ ಅಲ್ಲಿ ಇನ್ಸ್ಪಿರೇಷನ್ ಅಂತ ಕರೀತಾರೆ. ಇನ್ಸ್ಪಿರೇಷನ್ ಅಥವಾ ಇನ್ಹ್ಯಾಲರ್ ಅಂತ ಹೇಳಿ ಕರಿಬಹುದು. ಇದನ್ನ ಎಕ್ಸ್ಹ್ಯಾಲರ್ ಅಂತ ಹೇಳಿ ಕರಿತಾ ಇದೀವಿ. ಉಸಿರಾಟ ಅಂತ ಹೇಳಿದಾಗ ಒಂದು ಉಚ್ಛ್ವಾಸ ಪ್ಲಸ್ ನಿಶ್ವಾಸ ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ಇನ್ಸ್ಪಿರೇಷನ್ ಅಂತ ಹೇಳಿ ನೋಡಿದಾಗ
ವಾತಾವರಣದ ಗಾಳಿ ಎಲ್ಲಿಗೆ ಬರುತ್ತದೆ? ವಾತಾವರಣದ ಗಾಳಿ, ವಾತಾವರಣದ ಒಂದು ಗಾಳಿ, ವಾತಾವರಣದ ಗಾಳಿ ದೇಹಕ್ಕೆ ಬರುವುದನ್ನ ಉಚ್ಛ್ವಾಸ ಅಂತ ಹೇಳ್ತೀವಿ ನಾವು. ಇನ್ಸ್ಪಿರೇಷನ್ ಆರ್ ಇನ್ಹ್ಯಾಲರ್ ಅಂತ ಹೇಳಿ ಕರೀತದೆ. ವಾತಾವರಣದ ಗಾಳಿ ದೇಹಕ್ಕೆ ಬರುವುದು ಉಚ್ಛ್ವಾಸ. ಅದೇ ರೀತಿ ನಿಶ್ವಾಸ ಅಂದ್ರೆ ಏನು ಅಂತ ಹೇಳಿ ನೋಡಿದಾಗ ದೇಹದಲ್ಲಿರ್ತಕ್ಕಂತಹ ಗಾಳಿ, ದೇಹದ ಗಾಳಿ ಎಲ್ಲಿಗೆ ಹೋಗುವುದು? ವಾತಾವರಣಕ್ಕೆ ಹೋಗುವುದು, ವಾತಾವರಣಕ್ಕೆ ಹೋಗುವುದು. ಇಲ್ಲಿ ನೋಡ್ರಿ, ವಾತಾವರಣದಲ್ಲಿರ್ತಕ್ಕಂಥ ಗಾಳಿ ದೇಹಕ್ಕೆ ಬರುವುದನ್ನ ಇನ್ಸ್ಪಿರೇಷನ್, ದೇಹದಲ್ಲಿರ್ತಕ್ಕಂಥ ಗಾಳಿ ವಾತಾವರಣಕ್ಕೆ ಹೋಗುವುದನ್ನ ಏನಂತೇಳಿ ಕರಿತೀವಿ? ಎಕ್ಸ್ಪಿರೇಷನ್ ಅಂತೇಳಿ ಕರಿತಾ ಇದೀವಿ. ಇಲ್ಲಿ ಪ್ರಮುಖವಾಗಿ ಈ ಒಂದು ಭೂಮಿಯ ವಾತಾವರಣದಲ್ಲಿರ್ತಕ್ಕಂಥ ಜೀವಿಗಳು ಬದುಕಲಿಕ್ಕೆ ಯಾವ ಒಂದು ಅನಿಲ ಸಹಾಯಕವಾಗಿದೆ ಅಂತ ಕೇಳಿದ್ರೆ ಆಮ್ಲಜನಕ ಸಹಾಯಕವಾಗಿದೆ. ಅದಕ್ಕಾಗಿ ಆಮ್ಲಜನಕವನ್ನ ನಾವು ಏನಂತೇಳಿ ಕರಿತೀವಿ? ಪ್ರಾಣವಾಯು ಅಂತೇಳಿ ಕರಿತೀವಿ ನಾವು. ಆಮ್ಲಜನಕವನ್ನ ಪ್ರಾಣವಾಯು ಅಂತೇಳಿ ನೋಡಿದೀವಿ. ಇಲ್ಲಿ ಭೂಮಿಯ ವಾತಾವರಣದಲ್ಲಿ ಎಷ್ಟು ಪ್ರತಿಶತ ಆಕ್ಸಿಜನ್ ಕಂಡು ಬರುತ್ತದೆ ಅಂತ ಕೇಳಿದ್ರೆ, ಭೂಮಿಯ ವಾತಾವರಣದಲ್ಲಿ ಎಷ್ಟು ಪ್ರತಿಶತ ಆಮ್ಲಜನಕ ಕಂಡು ಬರುತ್ತದೆ ಅಂತೇಳಿ ನೋಡಿದಾಗ ಆಕ್ಸಿಜನ್ O2 ಅಂತ ಹೇಳ್ತೀವಿ. O2 ಇದು ಭೂಮಿಯ ವಾತಾವರಣದಲ್ಲಿ 21% ಕಂಡು ಬರುತ್ತದೆ. ಭೂಮಿಯ ವಾತಾವರಣದಲ್ಲಿ ಹೆಚ್ಚಾಗಿ ಕಂಡು ಬರುವ ಅನಿಲ ಯಾವುದು? ನೈಟ್ರೋಜನ್. ಎರಡನೇದಾಗಿ ಹೆಚ್ಚಾಗಿ ಕಂಡು ಬರುವ ಅನಿಲ ಯಾವುದು? ಆಮ್ಲಜನಕ. ಈ ಒಂದು ಆಮ್ಲಜನಕ 21% ಕಂಡು ಬರುತ್ತದೆ. ಇಲ್ಲಿ ನೋಡ್ರಿ, ವಾತಾವರಣದ ಗಾಳಿ ದೇಹಕ್ಕೆ ಅಂತ ಹೇಳಿದಾಗ ದೇಹಕ್ಕೆ ಬರಬೇಕಾದ್ರೆ O2 ಎಷ್ಟು ಬರ್ತದ? 21% ಬರ್ತದ್ರಿ. ನಾವು ಗಾಳಿಯನ್ನು ಒಳಗೆ ತಗೊಳ್ತಾ ಇದೀವಿ ಅಂತ ಅರ್ಥ. 21% O2 ಬರ್ತದ. ಜೊತೆಗೆ 0.04% ಕಾರ್ಬನ್ ಡೈಆಕ್ಸೈಡ್ ಬರುತ್ತದೆ. 21% O2, 0.04% ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರುತ್ತದೆ. ನಾವು ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯನ್ನ ಒಳಗಡೆ ತೆಗೆದುಕೊಂಡು ಗಾಳಿಯನ್ನ ಹೊರಗೆ ಬಿಡಬೇಕಾದ್ರೆ O2 16.4% ಹೊರಗೆ ಹೋಗ್ತದ್ರಿ. ನೋಡ್ರಿ, ಒಳಗೆ ಬರ್ಬೇಕಾದ್ರೆ 21% ಬಂದಿತ್ತು, ಹೊರಗೆ ಹೋಗ್ಬೇಕಾದ್ರೆ 16.4%. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಬರ್ಬೇಕಾದ್ರೆ 0.04%, ಅದೇ ಹೊರಗೆ ಹೋಗ್ಬೇಕಾದ್ರೆ 4.4%. ಯಾವುದು? ಕಾರ್ಬನ್ ಡೈಆಕ್ಸೈಡ್. ಈ ರೀತಿ ಮಾನವನ ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಒಂದು ಅನಿಲ ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ಒಳಗೆ ಬರಬೇಕಾದ್ರೆ ಕಡಿಮೆ, ಹೊರಗೆ ಹೋಗ್ಬೇಕಾದ್ರೆ ಜಾಸ್ತಿ ಹೋಗಿದೆ. ಇದರ ಮುಂದುವರೆದ ಭಾಗವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಬರೋಣ. ಏನಾದ್ರೂ ಡೌಟ್ಸ್ ಇದ್ರೆ NB ಸೈನ್ಸ್ ಟೆಲಿಗ್ರಾಮ್ ಜಾಯ್ನ್ ಆಗಿಬಿಟ್ಟು ನೀವು ಕೇಳಬಹುದು. NB ಸೈನ್ಸ್. ಇಲ್ಲಿವರೆಗೂ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.